ओम नमो भगवते वासुदेवाय। ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं स्वयं रूपा कदा मह्यं ददाति सुपदान्तिकं। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। वाञ्छाकल्पतरुभ्यश्च कृपासिन्धुभ्यश्च वैष्णवेभ्यो। हरे कृष्ण। भगवद्गीता अध्याय 8 ಶ್ಲೋಕ 16, 17, 18, 19 ಸ್ವಲ್ಪ ರಿವಿಷನ್ ಮಾಡೋಣ. ಕೃಷ್ಣ ಹೇಳ್ತಿದ್ದಾನೆ, ಯಾರು ದೇವತೆಗಳನ್ನ ಭಕ್ತಿ ಮಾಡ್ತಾರೆ ಅವರು ದೇವತಲೋಕಕ್ಕೆ ಹೋಗ್ತಾರೆ, ಯಾರು ಪಿತೃಗಳನ್ನ ಭಕ್ತಿ ಮಾಡ್ತಾರೆ ಅವರು ಪಿತೃಲೋಕಕ್ಕೆ ಹೋಗ್ತಾರೆ. ಇದೆಲ್ಲ ಹೇಳ್ತಾನೆ ಕೃಷ್ಣ. ಆಮೇಲೆ ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ. ಈ ದುಃಖಾಲಯಕ್ಕೆ ಯಾರು ಭೌತಿಕ ಜಗತ್ತಿಗೆ ಬರ್ತಾನೆ ಇದು ದುಃಖಾಲಯ, ಇಲ್ಲಿ ದುಃಖವನ್ನೇ ಅನುಭವಿಸ್ಬೇಕು. ಆದ್ರೆ ನನ್ನ ಧಾಮಕ್ಕೆ ಬಂದವನು ಅದು ಶಾಶ್ವತವಾದ ಧಾಮ, ಮತ್ತೆ ವಾಪಸ್ ಅವನು ಭೌತಿಕ ಜಗತ್ತಿಗೆ ಬರೋದಿಲ್ಲ. ಆ ಬ್ರಹ್ಮ ಭುವನ ಲೋಕಾನ್ ಪುನರಾವರ್ತಿ. ನಾವು 14 ಲೋಕಗಳಲ್ಲಿ ಯಾವುದೇ ಲೋಕಕ್ಕೆ ಹೋದ್ರೂ ಭೌತಿಕ ಲೋಕಕ್ಕೆ ನಾವು ವಾಪಸ್ ಬರಲೇಬೇಕು ಈ ಜಗತ್ತಿಗೆ. ಅದಕ್ಕೆ ನನ್ನ ಒಂದು ಪರಮಧಾಮ ಅನ್ನೋದಿದೆ, ಆ ಧಾಮವನ್ನ ಪ್ರವೇಶ ಪ್ರವೇಶ ಮಾಡಕ್ಕೆ ಏನ್ ಅರ್ಹತೆ ಬೇಕು ಅದನ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಬ್ರಹ್ಮನ ಆಯುಷ್ಯ ಹೇಳಿದ್ದಾರೆ, ಅಷ್ಟು ಆಯುಷ್ಯ ಆದ್ಮೇಲೆ ಆದ್ರೂ ಬ್ರಹ್ಮದೇವರು ಮತ್ತೆ ಪ್ರತಿಯೊಂದು ಬ್ರಹ್ಮಾಂಡಗಳು ಭಗವಂತನಲ್ಲಿ ಭೂತ್ವ ಪ್ರಲೀಯತೆ, ಭಗವಂತನ ಗರ್ಭದಲ್ಲಿ ಪ್ರವೇಶ ಮಾಡುತ್ತೆ. ಹೇಗೆ ಕನಸಿನ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಅಂದ್ರೆ ಕನಸಲ್ಲಿ ಏನೋ ಒಂದು ವಿಚಿತ್ರವಾಗಿರೋದನ್ನ ಕಾಣ್ತೀವಿ, ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರಲ್ಲ, ಅಂದ್ರೆ ಅದೆಲ್ಲ ಒಂದು ಲೀನ ಆಗಿರುತ್ತೆ. ಮನಸ್ಸಿನ ಜೊತೆಗೆ ಇಂದ್ರಿಯಗಳು ಕೂಡ ಭಗವಂತನ ಗರ್ಭದಲ್ಲಿ ಲೀನ ಆಗಿರುತ್ತೆ. ಸೊ ಹಾಗೆ ಬ್ರಹ್ಮದೇವರು ತಮ್ಮ ದೈನಂದಿನ ಪ್ರಳಯ ಆದ್ಮೇಲೆ, ಅಂದ್ರೆ ಕಲ್ಪ, ಬ್ರಹ್ಮದೇವರಿಗೆ ಒಂದು ದಿನ ಆದ್ರೆ ಒಂದು ಕಲ್ಪ. ಸೊ ಬ್ರಹ್ಮ ಒಂದು ದಿನ ಆಯುಷ್ಯ ಮುಗಿದ್ಮೇಲೆ ಬ್ರಹ್ಮದೇವರು ಕೂಡ ಭಗವಂತನಲ್ಲಿ ಲೀನ ಆಗ್ತಾರೆ. ಸೊ ಹೀಗೆ ಭಗವಂತನ ಒಂದು ಅಲೌಕಿಕವಾದ ಆ ಪರಮ ಭಾವವನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಶ್ಲೋಕ ಹೇಳ್ತಾರೆ, ಪರಸ್ತಸ್ಮಾಸು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಶ್ಲೋಕ ಆಯಿತು. ಆದ್ರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು. ಭಗವಂತನಿಗೆ 2 ಪ್ರಕೃತಿ, ಒಂದು ಜಡ ಪ್ರಕೃತಿ, ಒಂದು ಚೇತನ ಪ್ರಕೃತಿ. ಜಡ ಪ್ರಕೃತಿ ಪ್ರಳಯ ಆಗ್ತಾ ಇರುತ್ತೆ, ಮತ್ತೆ ಸೃಷ್ಟಿ ಆಗ್ತಾ ಇರುತ್ತೆ. ಕಲ್ಪದ ಕೊನೆಯಲ್ಲಿ ನಾಶ ಆಗುತ್ತೆ, ಕಲ್ಪದ ಪ್ರಾರಂಭದಲ್ಲಿ ಸೃಷ್ಟಿ ಆಗುತ್ತೆ. ಆದ್ರೆ ಭಗವಂತ ಇನ್ನೊಂದು ಪ್ರಕೃತಿ ಇದೆ, ಅದು ಅವ್ಯಕ್ತ ಸನಾತನವಾದದ್ದು. ಅದು ಶಾಶ್ವತ ಅಸ್ತಿತ್ವದಲ್ಲಿದೆ, ಅದು ನಿತ್ಯ. ಈ ವ್ಯಕ್ತ ಮತ್ತು ಅವ್ಯಕ್ತ ಜಡ ವಸ್ತುವನ್ನ ಮೀರಿತು. ನಮ್ಮ ಕಣ್ಣಿಗೆ ಕಾಣುವಂತಹ ಜಡ ವ್ಯಕ್ತ ಮತ್ತು ಅವ್ಯಕ್ತ ವಸ್ತುಗೂ ಮೀರಿದಂತಹ ಒಂದು ಪ್ರಕೃತಿ ಇದೆ, ಅದು ಯಾವತ್ತೂ ನಾಶ ಆಗೋದಿಲ್ಲ. ಈ ಜಗತ್ತಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಅಂದ್ರೆ ಆಧ್ಯಾತ್ಮಿಕ ಲೋಕಗಳು ಎಂದಿನಂತೆ ಇರುತ್ತೆ. ಅದಕ್ಕೆ ಅದು ಸೃಷ್ಟಿ ಆಗೋದಿಲ್ಲ, ಪ್ರಳಯದಲ್ಲಿ ನಾಶ ಆಗೋದಿಲ್ಲ. ಸೊ ಆ ಒಂದು ಭಾವವನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೃಷ್ಣನ ಪರಮ ಧಾಮ, ಯಾವ ಕಾಲಕ್ಕೂ ನಾಶವಾಗದೇ ಇರುವಂತಹ ಧಾಮ. ಇದನ್ನ ಏನ್ ಹೇಳ್ತಾರೆ, ಇದು ಅಕ್ಷರ ಅಂದ್ರೆ ಕ್ಷರ, ನಾಶವಿಲ್ಲದ್ದು ಅಂತ. ಭೌತಿಕ ಬ್ರಹ್ಮಾಂಡಗಳೆಲ್ಲವೂ ಕೂಡ ನಾಶ ಆಗುತ್ತೆ, ಒಂದು ನಿಗದಿತ ಕಾಲ ಆದ್ಮೇಲೆ ಅವೆಲ್ಲವೂ ಕೂಡ ಭಗವಂತನಲ್ಲಿ ಅವೆಲ್ಲವೂ ಲೀನ ಆಗ್ಬಿಡುತ್ತೆ, ಪ್ರಲೀಯತೆ, ವಿಲೀನ ಆಗ್ಬಿಡುತ್ತೆ. ಮತ್ತೆ ಸೃಷ್ಟಿ ಪ್ರಾರಂಭದಲ್ಲಿ ಪುನಃ ಸೃಷ್ಟಿ ಆಗುತ್ತೆ. ಯಾವ ಸ್ಥಾನವನ್ನ ಒಮ್ಮೆ ಪಡೆದರೆ ಎಂ ಪ್ರಾಪ್ಯ ನಿವರ್ತಂತೆ ತದ್ಧಾಮ ಪರಮಮ್ಮ. ಯಾವುದನ್ನ ಪಡೆದರೆ ಮತ್ತೆ ನಾವು ವಾಪಸ್ ಭೌತಿಕ ಜಗತ್ತಿಗೆ ಬರೋದಿಲ್ವೋ ಅದು ನನ್ನ ದಿವ್ಯ ಧಾಮ. ಅದನ್ನೇ ನಾವು ಆಧ್ಯಾತ್ಮಿಕ ಲೋಕಗಳು, ವೈಕುಂಠ ಲೋಕಗಳು ಅಥವಾ ಗೋಲೋಕ ಅಂತ ನಾವು ಕರಿತೀವಿ. ಯಾವ ಸ್ಥಾನವನ್ನ ಒಮ್ಮೆ ಪಡೆದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಇದು ಕೃಷ್ಣನ ಶಾಶ್ವತ ನಿವಾಸದ ವಿಳಾಸ. ಅದಕ್ಕೆ ನಾವು
ಸ್ವರ್ಗದ ಆಸೆಗೋಸ್ಕರ ಆಗ್ಲಿ ಅಥವಾ ಉನ್ನತ ಲೋಕಗಳ ಆಸೆಗೋಸ್ಕರ ಆಗ್ಲಿ ನಾವು ಭಕ್ತಿಯನ್ನ ಮಾಡೋದಲ್ಲ. ಅದು ಕೇವಲ ಕಾಮ್ಯ ಕರ್ಮ ಆಗುತ್ತೆ. ನಮಗೆ ಯಾವ ಆಸೆನೂ ಇಲ್ಲ, ಭಗವಂತನ ಸೇವೆ ಮತ್ತೆ ಭಗವಂತನ ಧಾಮ ಇದಿಷ್ಟು ಸನಾತನವಾದದ್ದು. ಇದನ್ನ ನಾವು ಇದನ್ನ ಪಡೆಯೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅದನ್ನ ಭಕ್ತಿ ಸೇವೆ ಅಂತ ಕರಿತೀವಿ. ಭಗವಂತನ ಧಾಮವನ್ನ, ಭಗವಂತನ ಶಾಶ್ವತವಾದ ಸೇವೆಯನ್ನ ಪಡೆಯೋದಕ್ಕೆ ನಾವು ಏನ್ ಮಾಡ್ತೀವೋ ಅದನ್ನ ಮಾತ್ರ ಭಕ್ತಿ ಸೇವೆ ಅಂತ ಕರಿತೀವಿ. ಅದಲ್ಲದೆ ಬೇರೆ ಏನೇ ಮಾಡಿದ್ರು ಅದು ಭಕ್ತಿ ಸೇವೆ ಅಂತ ಅದು ಕೇವಲ ಶ್ಲೋಕ 22. ಪುರುಷ ಸ ಪರಃ ಪಾರ್ಥ ಭಕ್ತಿಯ ಲಭ್ಯಸ್ಪರನ್ಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಎಲ್ಲಕ್ಕಿಂತ ಶ್ರೇಷ್ಠವಾದ ದೇವೋತ್ತಮ ಪರಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಪಡೆಯಬಹುದು. ಕೇವಲ ಭಕ್ತಿಯನ್ನ ಮಾತ್ರ ಭಗವಂತನನ್ನ ಪಡೆಯಕ್ಕೆ ಸಾಧ್ಯ. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲವೂ ಅವನ ಒಳಗೆ ಇದೆ ಹೇಳ್ತಾರೆ. ಭಗವಂತ ಏಕಕಾಲದಲ್ಲಿ ಎಲ್ಲಾ ಕಡೆ ಇರ್ತಾನೆ. ಆದ್ರೆ ಅವನದೇ ಅಂತ ಒಂದು ಶಾಶ್ವತ ಸ್ಥಾನ ಇದೆ. ಅದಕ್ಕೆ ಏನ್ ಹೇಳ್ತೀವಿ, ಗೋಲೋಕ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಗೋವಿಂದಂ ಆದಿ ಪುರುಷಂ. ನೀನು ಗೋಲೋಕದಲ್ಲೇ ವಾಸವಾಗಿದ್ರೂ ಕೂಡ ನೀನು ಏಕಕಾಲದಲ್ಲಿ ಸರ್ವಾಂತರ್ಯಾಮಿ ಮತ್ತು ಎಲ್ಲವೂ ಅವನ ಒಳಗೆ ಇದೆ. ಇಡೀ ಜಗತ್ತು, ವ್ಯಕ್ತ ಜಗತ್ತು, ಅವ್ಯಕ್ತ ಜಗತ್ತು ಎಲ್ಲವೂ ಕೂಡ ಭಗವಂತನ ಗರ್ಭದಲ್ಲೇ ಇದೆ. ಅಂದ್ರೆ ಎಲ್ಲವೂ ಕೂಡ ಭಗವಂತನ ಒಳಗಿದೆ, ಪ್ರತಿಯೊಂದರಲ್ಲೂ ಕೂಡ ಭಗವಂತ ಇದ್ದಾನೆ. ಇದಕ್ಕೆ ಹೇಳ್ತೀವಿ ನಮಗೆ ಸರ್ವಾಂತರ್ಯಾಮಿ. ಭಾವಾರ್ಥ, ಸೇರಿದ ನಂತರ ಹಿಂದಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ. ಅಂದ್ರೆ ಎಲ್ಲಿಗೆ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ, ಅದು ಭಗವಂತನ ಧಾಮ. ಬ್ರಹ್ಮ ಸಂಹಿತೆ ಹೇಳುತ್ತೆ, ಆನಂದ ಚಿನ್ಮಯ ರಸ. ಆ ಧಾಮದಲ್ಲಿ ಹೇಗಿರುತ್ತೆ, ಯಾವಾಗ್ಲೂ ಆನಂದ, ಸಚ್ಚಿದ ಆನಂದ, ಇಲ್ಲದೆ ದುಃಖಗಳು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ದುಃಖ, ಇಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ವಿಪತ್ತುಗಳು. ಆದ್ರೆ ಭಗವಂತನ ಧಾಮದಲ್ಲಿ ನಿತ್ಯ ಆನಂದ ಚಿನ್ಮಯ ರಸ, ಎಲ್ಲ ದಿವ್ಯ ಆನಂದದಿಂದ ಕೂಡಿರುತ್ತೆ. ಅದು ದಿವ್ಯ ಆನಂದದಿಂದ ತುಂಬಿರುವಂತಹ ಸ್ಥಳ. ಇಲ್ಲಿನ ಹಾಗೆ ಕ್ಲೇಶಗಳು, ದುಃಖ, ನೋವು, ಸಾವು, ಸಂಕಟ ಅಲ್ಲಿ ಇರೋದಿಲ್ಲ. ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯ ಆನಂದದ ಗುಣವನ್ನೇ ಹೊಂದಿದೆ. ಅಲ್ಲೂ ಕೂಡ ವೈವಿಧ್ಯತೆ ಇದೆ. ಅಲ್ಲೂ ಮರ ಗಿಡಗಳಿದೆ, ಅಲ್ಲೂ ಪ್ರಾಣಿ ಪಕ್ಷಿಗಳಿದೆ, ಅಲ್ಲೂ ಜೀವರಿದ್ದಾರೆ. ಸೊ ವೈವಿಧ್ಯ ಇದ್ರೂ ಕೂಡ ಪ್ರತಿಯೊಂದು ವೈವಿಧ್ಯಮಯ ಜೀವಿಯು ಕೂಡ ದಿವ್ಯ ಆನಂದವನ್ನು ಹೊಂದಿರುತ್ತೆ. ಈ ಭೌತಿಕ ಜಗತ್ತಲ್ಲಿ ಹಾಗಲ್ಲ. ಒಬ್ಬ ಸ್ವಲ್ಪ ಸುಖವಾಗಿರ್ತಾನೆ, ಒಬ್ಬ ದುಃಖಿ. ಒಂದು ಮರ, ಒಂದು ಪ್ರಾಣಿ ಹಿಂಸೆ ಪಡ್ತಾ ಇದೆ. ಈ ಜಗತ್ತು ಇರೋದೇ ದುಃಖನ ಪಡೋದಕ್ಕೆ, ಇಲ್ಲಿ ಆನಂದ ಅನ್ನೋದಿಲ್ಲ. ಆದ್ರೆ ಭಗವಂತನ ದಿವ್ಯ ಸ್ಥಾನದಲ್ಲಿ ಅಂದ್ರೆ ಗೋಲೋಕದಲ್ಲಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ. ಅಲ್ಲೆಲ್ಲವೂ ಕೂಡ ಅಲ್ಲಿ ನೀವು ಯಾವುದೇ ವಸ್ತು ತಗೊಳ್ಳಿ, ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲವೂ ಕೂಡ ಆನಂದ, ದಿವ್ಯ ಆನಂದವನ್ನೇ ಹೊಂದಿದೆ. ಅಲ್ಲಿ ಐಹಿಕವಾದದ್ದು ಏನೂ ಇಲ್ಲ. ಅಲ್ಲಿ ಐಹಿಕ ಅನ್ನೋದೇ ಇರಲಿಲ್ಲ. ಅಲ್ಲಿ ಪ್ರತಿಯೊಂದು ಕೂಡ ಆಧ್ಯಾತ್ಮಿಕವೇ. ಎಲ್ಲವೂ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆ. ಯಾಕಂದ್ರೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿ. ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭು ತನ್ನ ನಿವಾಸದಲ್ಲಿ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಸರ್ವಾಂತರ್ಯಾಮಿ. ಭಗವಂತ ಗೋಲೋಕದಲ್ಲಿ ಇದ್ರೂ ಇಲ್ಲಿ ಅವನ ಐಹಿಕ ಶಕ್ತಿ ಕಾರ್ಯ ಮಾಡ್ತಾ ಇರುತ್ತೆ. ದುರ್ಗೆಯಾಗಿ ಬಹಿರಂಗ ಶಕ್ತಿ ಕಾರ್ಯ ಮಾಡುತ್ತೆ. ದೇವತೆಗಳು, ಭಗವಂತನ ವಿಭಿನ್ನಾಂಶಗಳಾದ ದೇವತೆಗಳು ಕಾರ್ಯ ಮಾಡ್ತಿರ್ತಾರೆ. ಇಂದ್ರ ಮಳೆ ಸುರಿಸ್ತಾನೆ, ವರುಣ ಜಲ ದೇವತೆ, ವಾಯು ಗಾಳಿ ಕೊಡ್ತಾನೆ. ಎಲ್ಲವೂ ಕೂಡ ಭಗವಂತನ ವಿಭಿನ್ನಾಂಶ ಶಕ್ತಿಯಿಂದ ಈ ಜಗತ್ತು ನಿರ್ವಹಣೆ ಆಗ್ತದೆ. ಭಗವಂತ ನೇರವಾಗಿ ಬರ್ಬೇಕು ಅಂತ ಏನಿಲ್ಲ. ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇದ್ದಾನೆ. ಯಸ್ಯಾಂತ ಸ್ಥಾನಿ ಎಂದರೆ ಎಲ್ಲವನ್ನೂ ಆತನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿಯಲ್ಲೋ ಅಥವಾ ಐಹಿಕ ಶಕ್ತಿಯಲ್ಲೋ ಪೋಷಿಸ್ತಾನೆ. ಇಲ್ಲೆಲ್ಲವನ್ನೂ ಭಗವಂತ ಐಹಿಕ ಶಕ್ತಿ ಅಂದ್ರೆ ಈ ನಾವೇನ್ ಜಗತ್ತನ್ನ ನೋಡ್ತಾ ಇದೀವಿ, ಈ ಎಲ್ಲವೂ ಭಗವಂತನ ಐಹಿಕ ಶಕ್ತಿಯಿಂದ ಚಾಲನೆಗೊಂಡಿದೆ. ಹೀಗೆ ಭಗವಂತ ತನ್ನ ಐಹಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿ ಎರಡರಲ್ಲೂ ಪ್ರತಿಯೊಂದು ಅಣುವಿನಲ್ಲೂ ಸ್ಥಿತನಾಗಿದ್ದಾನೆ. ಅದಕ್ಕೆ ಅವನನ್ನ ಸರ್ವಾಂತರ್ಯಾಮಿ ಅಂತ ಕರೀತಾರೆ. ಇಲ್ಲಿ ಹೇಳ್ತಾರೆ, ಭಕ್ತಿಯ ಯಾರು ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂದ್ರೆ ಕೇವಲ ಭಕ್ತಿಯಿಂದ. ಭಕ್ತಿಯ ಲಭ್ಯ ತ್ವನನ್ಯಯ. ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನ ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯ. ಕರ್ಮದಿಂದಲೋ ಜ್ಞಾನದಿಂದಲೋ ಮತ್ತೆ ಇನ್ಯಾವ ಅಷ್ಟಾಂಗ ಯೋಗ ಸ್ಥಿತಿಗಳಿಂದಲೂ ಭಗವಂತನನ್ನ ಕಾಣಕ್ ಸಾಧ್ಯ ಇಲ್ಲ. ಅವನ ಲೋಕವನ್ನ ಪ್ರವೇಶ ಮಾಡಕ್ ಸಾಧ್ಯ ಇಲ್ಲ. ಕೇವಲ ಭಕ್ತಿ ಸ್ತವನೀಯ.
ಆ ಪರಮ ನಿವಾಸವನ್ನ ಸೇರಲು ಬೇರಾವ ಮಾರ್ಗವೂ ಇಲ್ಲ. ಒಂದು ಉಪನಿಷತ್ತು ಹೇಳಿದ್ರೆ, ಗೋಪಾಲ ತಾಪನ ಉಪನಿಷತ್ತು, ಏಕೋ ವಶಿ ಸರ್ವಗಃ ಕೃಷ್ಣ. ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮಪುರುಷ ಇದ್ದಾನೆ, ಅವನ ಹೆಸರು ಕೃಷ್ಣ. ಏಕೋ ವಶಿ ಸರ್ವಗಃ ಕೃಷ್ಣ, ಅವನು ಪರಮ ದಯಾಪರ. ಭಗವಂತನಲ್ಲಿ ಏಕವಾಗಿ ವಾಸಿಸಿದ್ದರೂ ತನ್ನನ್ನ ಲಕ್ಷ ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ. ಅಂದ್ರೆ ಗೋಲೋಕದಲ್ಲಿ ಕೃಷ್ಣ ಒಬ್ಬನೇ ತನ್ನನ್ನ ಲಕ್ಷ ಲಕ್ಷ ಅಸಂಖ್ಯಾತ ವಿಸ್ತರಣೆಗಳಾಗಿ ವಿಸ್ತರಿಸಿಕೊಂಡ. ಗೋಪಬಾಲಕರಾಗಿ, ಮರಗಿಡಗಳಾಗಿ, ಪ್ರಾಣಿ ಪಕ್ಷಿಗಳಾಗಿ ತನ್ನನ್ನೇ ವಿಸ್ತರಣೆ ಮಾಡ್ಕೊಳ್ತಾನೆ. ವೇದಗಳು ಪ್ರಭುವನ್ನು ಒಂದೆಡೆಯೇ ಇದ್ದರೂ ಹಲವು ಬಗೆಗಳ ಫಲಪುಷ್ಪಗಳಿಂದ ತುಂಬಿ ಎಲೆಗಳನ್ನ ಬದಲಾಯಿಸುವ ವೃಕ್ಷಕ್ಕೆ ಹೋಲಿಸುತ್ತಾರೆ. ವೈಕುಂಠ ಲೋಕಗಳ ಅಧಿಪತಿಗಳಾಗಿರುವ ಭಗವಂತನ ಸ್ವಾಂಶ ವಿಸ್ತರಣೆಗಳು. ಭಗವಂತನ ಎರಡು ವಿಸ್ತರಣೆ, ಒಂದು ಸ್ವಾಂಶ ಮತ್ತೆ ಇನ್ನೊಂದು ವಿಭಿನ್ನಾಂಶ. ನಾವೆಲ್ಲರೂ ಭಗವಂತನ ವಿಭಿನ್ನಾಂಶ. ಆದ್ರೆ ವೈಕುಂಠ ಲೋಕದಲ್ಲಿ ಭಗವಂತ ತನ್ನನ್ನ ತಾನು ಸ್ವಾಂಶ ವಿಸ್ತರಣೆಗಳಾಗಿ ವಿಸ್ತರಿಸಿಕೊಳ್ತಾನೆ. ರಾಮನಾಗಿ, ವಾಮನ, ಮತ್ಸ್ಯ, ಕೂರ್ಮ, ನರಸಿಂಹ. ಕೃಷ್ಣ ಒಬ್ಬನೇ ತನ್ನನ್ನ ಸ್ವಾಂಶ ವಿಸ್ತರಣೆಯಾಗಿ ವಿಸ್ತರಣೆಗೊಳ್ತಾನೆ. ಆ ಪ್ರತಿಯೊಂದು ವಿಸ್ತರಣೆಗೊಂಡ ಅಂಶಗಳು ವೈಕುಂಠ ಲೋಕದ ಅಧಿಪತಿಗಳು. ಅವನಿಗೆ ತ್ರಿವಿಕ್ರಮ, ಕೇಶವ, ಮಾಧವ, ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ಹೀಗೆ ಅಸಂಖ್ಯಾತ ಹೆಸರುಗಳು. ಪ್ರಭು ಯಾವಾಗಲೂ ಪರಮ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಇದ್ದರೂ ಎಲ್ಲವೂ ಯೋಗ್ಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಅವನು ಸರ್ವವ್ಯಾಪಿಯಾಗಿದ್ದಾನೆ. ಗೋಲೋಕೇವ ನಿವಸತ್ಯ ಕಲಾತ್ಮಭೂತ ಎಂದು ಬ್ರಹ್ಮ ಸಂಹಿತೆ ಹೇಳ್ತದೆ. ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ, ಭಗವಂತನ ಶಕ್ತಿ ಎಷ್ಟು ವಿಸ್ತಾರವಾಗಿದೆ. ಪರಮಪ್ರಭು ಬಹುದೂರ ಇದ್ದರೂ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದು ಇರದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನು ನಿರ್ವಹಿಸುತ್ತವೆ. ಕೃಷ್ಣ ನೇರವಾಗಿ ಬಂದು ಕಾರ್ಯ ಮಾಡಬೇಕು ಅನ್ನೋದೇನು ಇಲ್ಲ. ಅವನ ಅಸಂಖ್ಯಾತ ಶಕ್ತಿಗಳಲ್ಲಿ ಒಂದು ಸಣ್ಣ ಕಿಡಿ ಈ ಭೌತಿಕ ವಿಶ್ವವನ್ನ ಪಾಲನೆ ಮಾಡಬೇಕು. ಹೀಗೆ ಭಗವಂತನ ಪರಮಧಾಮವನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ನಮ್ಮ ಗುರಿ ಏನಾಗಿರ್ಬೇಕು, ನಾವು ಯಾವ ಧರ್ಮಾರ್ಥ ಕಾಮ ಮೋಕ್ಷಕ್ಕೂ ಕೂಡ ನಾವು ಅಂಟ್ಕೋಬಾರದು, ಅಥವಾ ಯಾವುದೇ ಒಂದು ಬಗೆಯ ಕರ್ಮ ಫಲಕ್ಕೆ ನಾವು ಅಂಟ್ಕೋಬಾರದು. ಕರ್ಮ ಮಾಡ್ತಾ ಇದ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡ್ತಾ ಇದೆ, ಆ ಕರ್ಮಕ್ಕೆ ಯಾವ ಕ್ರಿಯೆ ಪ್ರತಿಕ್ರಿಯೆಗಳು ಇರೋದಿಲ್ಲ. ಅಕರ್ಮ. ಅಕರ್ಮ ಅಂದ್ರೆ ಏನು? ಯಾವ ಕ್ರಿಯೆಗೆ ಅಥವಾ ಯಾವ ಕರ್ಮಕ್ಕೆ ಪ್ರತಿಕ್ರಿಯೆಗಳು ಇರೋದಿಲ್ಲ, ಅಂದ್ರೆ ಪಾಪ ಪುಣ್ಯಗಳು ಇರೋದಿಲ್ವೋ ಅದನ್ನ ಅಕರ್ಮ ಅಂತ ಹೇಳ್ತೀವಿ. ಸೊ ಕೃಷ್ಣ ಪ್ರಜ್ಞೆ ಅಕರ್ಮ, ಅದಕ್ಕೆ ಪಾಪ ಪುಣ್ಯ ಇಲ್ಲ. ನಮ್ಗೇನಿದ್ರು ಭಗವಂತ, ಅದಕ್ಕೇನ್ ಸಿಗುತ್ತೆ? ಕೃಷ್ಣ ಪ್ರೇಮ. ಕರ್ಮದಲ್ಲಾಗ್ಲಿ ವಿಕರ್ಮದಲ್ಲಾಗ್ಲಿ ಫಲ ಇದೆ. ಕರ್ಮದಲ್ಲಿ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ. ವಿಕರ್ಮ ನಿಷಿದ್ಧ ಕರ್ಮ, ಮಾಡ್ಲೇಬಾರದು, ಪಾಪ. ಅಕರ್ಮದಲ್ಲಿ ತಾನು ಕರ್ಮ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ, ಎಲ್ಲ ಪಾಪ ಪುಣ್ಯಗಳು ಸುಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮವನ್ನ ಆಚರಣೆ ಮಾಡಬೇಕು, ಮತ್ತೆ ನಮ್ಮ ಧಾಮಕ್ಕೆ ನಾವು ವಾಪಸ್ ಹೋಗ್ಬೇಕು, ಮರಳಿ ಹೋಗ್ಬೇಕು. ಶ್ಲೋಕ 23. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಭರತವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನ ಯಾವ ಸಮಯದಲ್ಲಿ ಬಿಟ್ಟರೆ, ಅಂದ್ರೆ ಯಾವ ಸಮಯದಲ್ಲಿ ಈ ದೇಹವನ್ನ ತ್ಯಾಗ ಮಾಡಿದ್ರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎಂಬುದನ್ನ ಈಗ ವಿವರಿಸುತ್ತೇನೆ. ಇಲ್ಲಿ ಕೃಷ್ಣ ಹೇಳ್ತಾರೆ, ಕೆಲವರು ಹೇಳ್ತಾರೆ ಉತ್ತರಾಯಣ ಪುಣ್ಯ ಕಾಲ, ಈಗ ಭೀಷ್ಮಾಚಾರ್ಯ ಉತ್ತರಾಯಣ ಕಾಲ ಬರೋವರೆಗೂ ಅವರು ದೇಹ ತ್ಯಾಗ ಮಾಡ್ಲಿಲ್ಲ. ಹಗಲಲ್ಲಿ ಪ್ರಾಣ ಬಿಟ್ರೆ ಏನಾಗುತ್ತೆ, ರಾತ್ರಿ ಪ್ರಾಣ ಬಿಟ್ರೆ ಏನಾಗುತ್ತೆ, ಕೃಷ್ಣ ಪಕ್ಷದಲ್ಲಿ ಪ್ರಾಣ ಬಿಟ್ರೆ ಏನಾಗುತ್ತೆ, ಶುಕ್ಲ ಪಕ್ಷದಲ್ಲಿ ಪ್ರಾಣ ಬಿಟ್ರೆ ಏನಾಗುತ್ತೆ, ಅದನ್ನ ಇಲ್ಲಿ ಕೃಷ್ಣ ವರ್ಣನೆ ಮಾಡ್ತಾರೆ. ಆದ್ರೆ ಭಕ್ತನಿಗೆ, ಭಕ್ತ ಕಾಲ ಗುಣ ಕರ್ಮಗಳಿಗೆ ಅತೀತನಾಗಿರ್ತಾನೆ. ಅವನಿಗೆ ಯಾವ ಕಾಲ ಸಮಯ ಏನು ಅವಶ್ಯಕತೆ ಇಲ್ಲ, ಅದು ನಮ್ಮ ಕೈಲೂ ಇಲ್ಲ, ನಾವು ಇಚ್ಛಾಮಣಿಗಳಲ್ಲ. ಇಲ್ಲಿ ಹೇಳ್ತಾರೆ ಶ್ಲೋಕ 24 ಅಗ್ನಿರ್ ಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾ. ಪರಬ್ರಹ್ಮನನ್ನ ಬಲ್ಲವರು ಅಗ್ನಿದೇವತೆಯ ಪ್ರಭಾವ ಕಾಲದಲ್ಲಿ, ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನ ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಕೆಲವು ಹೇಳ್ತಾರೆ, ಅವರ ಸಾವಿನ ಸಮಯ ನೋಡಿ ಜ್ಯೋತಿಷರು ಹೇಳ್ತಾರೆ, ಓ ಇದು ಒಳ್ಳೆ ಸಮಯ,
ಪ್ರಾಣ ಬಿಟ್ಟಿದ್ದು, ಅಥವಾ ಕೆಟ್ಟ ಸಮಯ, ಅಥವಾ ಇದು ಉತ್ತರಾಯಣ, ಇದು ದಕ್ಷಿಣಾಯನ, ಅಥವಾ ಇದು ಏಕಾದಶಿ ಸಮಯ, ವೈಕುಂಠ ಏಕಾದಶಿ, ಇವೆಲ್ಲ ಹೇಳ್ತಾರೆ. ಅದು ನಮ್ ಕೈಲಿಲ್ಲ ಅಲ್ವಾ? ಅಥವಾ ಅವನು ಈ ದಿನನೇ ಪ್ರಾಣ ಬಿಡಬೇಕು ಅಂತ ಪ್ರಯತ್ನ ಮಾಡಿರ್ತಾನ, ಅದು ಇಲ್ಲ. ಆದ್ರೆ ಶುದ್ಧ ಭಕ್ತನಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಯಾಕಂದ್ರೆ ಶುದ್ಧ ಭಕ್ತ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಇರ್ತಾನೆ, ಸದಾ ಕೃಷ್ಣ ಸ್ಮರಣೆ. ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ. ಅವನಿಗೆ ಯಾವ ಸಮಯದಲ್ಲಿ ಪ್ರಾಣ ಹೋಗುತ್ತೆ ಬಿಡುತ್ತೆ ಅದ್ರ ಬಗ್ಗೆ ಅವನಿಗೆ ಯೋಚನೆ ಇಲ್ಲ. ಒಂದ್ ವೇಳೆ ಶುದ್ಧ ಭಕ್ತನಾದವನು ಭಗವಂತ ಸ್ಮರಣೆ ಮಾಡಕ್ ಆಗದೆ ಪ್ರಾಣ ಬಿಟ್ರು ಭಗವಂತ ಏನ್ ಮಾಡ್ತಾನೆ, ಒಳಗೆ ಕೂತು ತನ್ನ ಸ್ಮರಣೆಯನ್ನು ತಾನು ಮಾಡಿಕೊಂಡು ಪ್ರಾಣವನ್ನ ತಗೊಂಡು. ಹಾಗೆ ಭಕ್ತಿ ಮಹತ್ವ ಹೆಂಗ್ ಹೇಳ್ತಂದ್ರೆ, ನಾವು ಏನು ಕರ್ಮ ಮಾಡ್ತೀವೋ, ದಿನನಿತ್ಯದ ಕರ್ಮ, ನಿಯತ ಕರ್ಮಗಳಾಗಿರ್ಬೋದು ಅಥವಾ ನಿಮಿತ್ತ ಕರ್ಮಗಳಾಗಿರ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಆಚರಣೆ ಮಾಡ್ತಾ ಇದ್ರೆ ನಾವು ಕೃಷ್ಣ ಪ್ರಜ್ಞೆಯಿಂದ ನಾವು ಆಚೆ ಈಚೆ ಬರಬಾರ್ದು, ಅಲ್ಲಿ ಸ್ಥಿತನಾಗಬೇಕು. ಆಗ ಯಾವ ಸಮಯದಲ್ಲಿ ಪ್ರಾಣ ಹೋದ್ರೂ ಕೂಡ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾವಾರ್ಥ, ಅಗ್ನಿ, ಬೆಳಕು, ಹಗಲು ಮತ್ತು ಶುಕ್ಲ ಪಕ್ಷಗಳನ್ನ ಹೆಸರಿಸಿದಾಗ ಆತ್ಮದ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವ ಅಧಿದೇವತೆಗಳು ಇವುಗಳ ಮೇಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮರಣ ಕಾಲದಲ್ಲಿ ಮನಸ್ಸು ಮನುಷ್ಯನನ್ನ ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಭಾವಾರ್ಥ ಹೇಳ್ತಾರೆ, ಮರಣ ಕಾಲದಲ್ಲಿ ಮನಸ್ಸು ಮನುಷ್ಯನನ್ನು ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆಕಸ್ಮಿಕವಾಗಿ ಆಗಲಿ ವ್ಯವಸ್ಥೆ ಮಾಡಿಕೊಂಡಾಗಲಿ ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದು ಸಾಧ್ಯವಾಗುತ್ತದೆ. ಅಂದ್ರೆ ಈಗ ತನ್ನ ಇಚ್ಛೆ ಪ್ರಕಾರ ಪ್ರಾಣ ಬಿಡಬೇಕು ಅಂತ ಒಬ್ಬ ಯೋಗಿ ಡಿಸೈಡ್ ಮಾಡ್ತಾನೆ, ನಾನು ಇಂಥ ದಿನ ಪ್ರಾಣ ಬಿಡಬೇಕು. ಅದು ಅಷ್ಟಾಂಗ ಯೋಗ ಸಿದ್ಧೆಯಲ್ಲಿ ಅದು ಇರಬಹುದು. ಅಷ್ಟಾಂಗ ಯೋಗದಲ್ಲಿ ಯಾವ ಸಮಯಕ್ಕೆ ಪ್ರಾಣ ಬಿಡಬೇಕು, ಯಾವ ಸಮಯದಿಂದ ನಾವು ದೇಹವನ್ನ ಅವೆಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಭಕ್ತ ಯಾವ ಸಮಯದಲ್ಲಿ ಪ್ರಾಣ ಬಿಟ್ರು ಕೂಡ ಅವನು ಭಗವದ್ಧಾಮಕ್ಕೆ ಹೋಗ್ತಾನೆ. ಹೇಳ್ತೀನೋ ಅಮಾವಾಸ್ಯೆಯಲ್ಲಿ ಸತ್ರು ಅಥವಾ ಆಕ್ಸಿಡೆಂಟ್ ಸತ್ರು ಅಂತ ಹೇಳ್ತೀವಿ. ಆದ್ರೆ ಭಕ್ತನ್ ಸಾವಿಲ್ಲ. ಆ ದೇಹವನ್ನ ತ್ಯಜಿಸಿದ ಜೀವ ನೇರವಾಗಿ ಭಗವದ್ಧಾಮಕ್ಕೆ ಹೋಗ್ಬೋದು ಅಥವಾ ಬೇರೆ ಉನ್ನತ ಲೋಕಗಳಿಗೆ ಹೋಗ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ, ಅವನು ವ್ಯವಸ್ಥೆ ಮಾಡ್ಕೊಂಡು ಪ್ರಾಣ ಬಿಟ್ರು, ಆಕಸ್ಮಿಕವಾಗಿ ಪ್ರಾಣ ಬಿಟ್ರು ಕೂಡ ಆ ಯೋಗಿ ಬ್ರಹ್ಮ ಜ್ಯೋತಿಯನ್ನು ಸೇರ್ತಾನೆ. ಅಂದ್ರೆ ಭಗವದ್ಧಾಮಕ್ಕೆ ಹೋಗೋದಿಲ್ಲ ಅವನು ಯೋಗಿ, ಯಾಕಂದ್ರೆ ಭಕ್ತ ಅಲ್ಲ. ಆಕಸ್ಮಿಕವಾಗಲಿ ಇಲ್ಲಿ ಹೇಳ್ತಾರೆ, ಯಾರು ತಮ್ಮ ಪ್ರಾಣವನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ ಅಂದ್ರೆ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ, ಅಂತ ಯೋಗಿಗಳು ಇಲ್ಲಿ ಹೇಳ್ತಾರೆ, ಆಕಸ್ಮಿಕವಾಗಿ ಶುಭ ಕ್ಷಣದಲ್ಲಿ ದೇಹವನ್ನು ಬಿಟ್ಟರೆ ಅವನು ಜನನ ಮರಣ ಚಕ್ರಕ್ಕೆ ಹಿಂದಿರುಗುವುದಿಲ್ಲ. ಹಾಗೆ ಆಗದಿದ್ದರೆ ಅವರು ಹಿಂದಿರುಗಬೇಕಾದ ಸಾಧ್ಯತೆ ಹೆಚ್ಚು. ಆದರೆ ಕೃಷ್ಣ ಪ್ರಜ್ಞೆ ಇರುವ ಭಕ್ತನು, ಪರಿಶುದ್ಧ ಭಕ್ತನು ದೇಹವನ್ನ ಶುಭ ಗಳಿಗೆಯಲ್ಲಿ ಬಿಡಲಿ, ಅಶುಭ ಗಳಿಗೆಯಲ್ಲಿ ಬಿಡಲಿ, ಆಕಸ್ಮಿಕವಾಗಿ ಬಿಡಲಿ, ಏರ್ಪಾಟು ಮಾಡಿಕೊಂಡು ಬಿಡಲಿ, ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂದಿರುಗುವ ಭಯವಿಲ್ಲ. ಯಾಕೆ ಭಯ ಇಲ್ಲ ಅಂದ್ರೆ, ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನಾಂತರಾತ್ಮನ, ಭಗವಂತನ ಯಾವಾಗಲೂ ತನ್ನ ಹೃದಯದಲ್ಲಿ ಧಾರಣೆ ಮಾಡ್ಕೊಂಡಿರ್ತಾನೆ. ಅಂತವನಿಗೆ ಭಗವಂತ ತನ್ನ ಧಾಮವನ್ನ ನೇರವಾಗಿ ತಲುಪುವಂತ ವ್ಯವಸ್ಥೆ ಮಾಡ್ತಾನೆ. ಅವನು ಯಾವ ಏರ್ಪಾಟು ಮಾಡ್ಕೊಳ್ಳೋದಿಲ್ಲ. ಅವನಿಗೆ ಕಾಲದ ಮಿತಿನೇ, ಕಾಲದ ಲಿಮಿಟೇ ಗೊತ್ತಿಲ್ಲ ಅವನಿಗೆ, ಅಥವಾ ಕಾಲದ ಅಧೀನಕ್ಕೆ ಒಳಪಟ್ಟಿಲ್ಲ ಅವನು. ಯಾವ ಗಳಿಗೆಯಲ್ಲಿ ಪ್ರಾಣ ಬಿಟ್ಟರು ಭಗವದ್ಧಾಮಕ್ಕೆ. ಇದು ಹಗಲೊತ್ತು ಅಗ್ನಿ ಶುಕ್ಲ ಪಕ್ಷದಲ್ಲಿ. ಇಲ್ಲಿ ಹೇಳ್ತಾರೆ,
ಧೂಮೋ ರಾತ್ರಿ ಸತ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ಮುಂಚೆ ಹೇಳಿದ್ದು ಉತ್ತರಾಯಣ. ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ. ಆದರೆ ಮರಳಿ ಬರುತ್ತಾನೆ. ಪ್ರಾಪ್ಯ ನಿವರ್ತತೆ, ವಾಪಸ್ ಬರ್ತಾನೆ. ಯದ್ ಗತ್ವಾ ನ ನಿವರ್ತಂತೆ ವಾಪಸ್ ಬರೋದಿಲ್ಲ ತದ್ಧಾಮ ಪರಮಂ. ಅದೇ ಇಲ್ಲಿ ಹೇಳ್ತಾರೆ ಪ್ರಾಪ್ತಿ ನಿವರ್ತತೆ. ಅವ್ನು ಚಂದ್ರಲೋಕವನ್ನ ಪ್ರಾಪ್ತಿ ಮಾಡ್ಕೊಂಡ್ರು ಕೂಡ ಅಲ್ಲಿ ಚಂದ್ರಲೋಕದಲ್ಲಿ ಎಷ್ಟು ಸುಖವನ್ನ ಪಡ್ಬೇಕು ಅಲ್ಲಿ ಸುಖವನ್ನ ಪಟ್ಟು ಮತ್ತೆ ವಾಪಸ್ ಬರ್ತಾನೆ. ಆದ್ರೆ ನಮ್ಮ ವಿಜ್ಞಾನಿಗಳು ಚಂದ್ರಲೋಕದಲ್ಲಿ ಮಣ್ಣಿದೆ, ಅಲ್ಲಿ ಗುಂಡಿ ಇದೆ, ಅಲ್ಲಿ ಜನರಿಲ್ಲ, ಅಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಮೂರ್ಖರು. ಅಲ್ಲಿ ಜೀವಿಗಳಿದ್ದಾರೆ, ನಮ್ಗಿಂತ ಉನ್ನತ ಜೀವಿಗಳಿದ್ದಾರೆ, ನಮ್ಗಿಂತ ಬುದ್ಧಿವಂತರಿದ್ದಾರೆ, ಲಕ್ಷಾಂತರ ವರ್ಷ ಬದುಕುವಂತ ಜೀವಿಗಳಿದ್ದಾರೆ. ಅವರಿಗೆ ದೇಹದ ಹಸಿವು ಬಾಯಾರಿಕೆಯ ಅನುಭವ ಇಲ್ಲ. ತಲೆ ಕೂದಲು ಬೆಳಗಾಗ್ತದೆ ಅನ್ನೋ ಚಿಂತೆ ಇಲ್ಲ. ಅಯ್ಯೋ ಮೈ ಸುಕ್ಕಾಗ್ತದೆ ಅನ್ನೋ ಭಯ ಇಲ್ಲ. ಆದ್ರೆ ಮತ್ತೆ ವಾಪಸ್ ಇಲ್ಲಿ ಬರ್ಬೇಕು. ಅಂದ್ರೆ ನಾವು ಉನ್ನತ ಲೋಕಗಳಿಗೆ, ಉನ್ನತ ಭೌತಿಕ ಲೋಕಗಳಿಗೆ ನಾವು ಪ್ರಯಾಣ ಮಾಡಿದ್ರು ಕೂಡ ಅಲ್ಲಿ ನಾವು ಭೋಗವನ್ನ ಭೋಗಿಸಿ ನಮ್ಮ ಪುಣ್ಯ ಎಲ್ಲ ತೀರಿದ್ಮೇಲೆ ವಾಪಸ್ ನಾವು ಇಲ್ಲಿ ಬರ್ಬೇಕಾಗುತ್ತೆ ಮರ್ತ್ಯ ಲೋಕಕ್ಕೆ. ಅದಕ್ಕೋಸ್ಕರ ನಾವು ವಾಪಸ್ ಬರೋದಕ್ಕೆಲ್ಲ ನಾವು ಪ್ರಯಾಣ ಮಾಡ್ತಾ ಇರೋದು, ನಾವು ವಾಪಸ್ ಬರದೇ ಹೋಗ್ತಿರೋದು. ನ ನಿವರ್ತಂತೆ ಎಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ. ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ನೀವು ಪಿತೃಗಳನ್ನ ಭಕ್ತಿ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೀರಾ, ದೇವತೆಗಳ ಭಕ್ತಿ ಮಾಡಿದ್ರೆ ದೇವತೆಲೋಕಕ್ಕೆ ಹೋಗ್ತೀರಾ, ಭೂತಗಳನ್ನ ಭಕ್ತಿ ಮಾಡಿದ್ರೆ ಭೂತಗಣಗಳಿಗೆ ಹೋಗ್ತೀರಾ. ಆದ್ರೆ ನನ್ನ ಭಕ್ತಿ ಮಾಡಿದ್ರೆ ನನ್ನ ಧಾಮ ಹೋಗ್ತೀರಾ. ಇದು ಭಗವಂತನ ಸಂದೇಶ. ಅವನಿಗೆ ಏನ್ ಆಸೆ ಅಂದ್ರೆ ನಮ್ಮನ್ನ ಅವನ ಶಾಶ್ವತ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಜೀವಿಗೆ ಸ್ವತಂತ್ರ ಇದೆಯಲ್ವಾ, ಆ ಸ್ವತಂತ್ರವನ್ನ ನೀವು ಹೇಗೆ ಬೇಕಾದ್ರೂ ಯುಟಿಲೈಸ್ ಮಾಡಿ, ದುರುಪಯೋಗ ಪಡಿಸ್ಕೊಳ್ತೀರಾ ಅಥವಾ ಸದುಪಯೋಗ ಪಡಿಸ್ಕೊಳ್ತೀರಾ, ಅದು ನಮ್ಗೆ ಬಿಟ್ಟಿದ್ದು. ಆದ್ರೆ ಯಾವಾಗ ಭಗವದ್ಗೀತೆಯ ಸಂದೇಶ, ಭಗವದ್ಗೀತೆ ಜ್ಞಾನ ನಮಗೆ ಗೊತ್ತಾಗುತ್ತೆ, ಅವಾಗ ನಾವು ಯಾವುದೋ ಕ್ಷುಲ್ಲಕ ಕರ್ಮಗಳನ್ನ ಮಾಡೋದು ಅಥವಾ ಯಾವುದೋ ಕ್ಷುದ್ರ ಫಲಗಳಿಗೋಸ್ಕರ ಪೂಜೆ ಪುನಸ್ಕಾರಗಳ ಮಾಡೋದು ಅದನ್ನ ಮಾಡೋದಿಲ್ಲ. ಕ್ಷುದ್ರ ಫಲ ಬೇಕಾಗಿಲ್ಲ ನಮ್ಗೆ, ನಾವು ಬೇಕು ಶಾಶ್ವತ ಫಲ. ಆ ಶಾಶ್ವತ ಫಲ ಪಡೋಕೆ ಏನ್ ಮಾಡ್ಬೇಕು? ಭಕ್ತಿಯ ತ್ವನನ್ಯಯ. ಅನನ್ಯ ಅಂದ್ರೆ ಅನ್ಯ ಭಕ್ತಿ ಅಲ್ಲ, ಭಕ್ತಿ ಅಂದ್ರೆ ಭಕ್ತಿ ಅಷ್ಟೇನೆ. ಇದಕ್ಕೋಸ್ಕರ ಭಕ್ತಿ ಮಾಡ್ತೀನಿ, ಅದಕ್ಕೋಸ್ಕರ ಭಕ್ತಿ ಮಾಡ್ತೀನಿ, ಭಕ್ತಿ ಮಾಡಿ ನಾನು ಇದನ್ನ ಪಡ್ಕೊಳ್ತೀನಿ, ಇಲ್ಲ. ಭಕ್ತಿ ಅಂದ್ರೆ ಭಕ್ತಿ ಅಷ್ಟೇ. ತ್ವನನ್ಯಯ, ಎರಡನೇ ಯೋಚನೆ ಇರುವವರೆಗೂ. ಶ್ಲೋಕ ಇಲ್ಲಿ ಹೇಳ್ತಾರೆ, ಚಂದ್ರಲೋಕದಲ್ಲಿ ಎಷ್ಟಿರ್ತಾರೆ ಅಂದ್ರೆ ಎಷ್ಟು ವರ್ಷ ಇರ್ತಾರೆ? 10,000 ದಿವ್ಯ ವರ್ಷಗಳು. 10,000 ದಿವ್ಯ ವರ್ಷಗಳು ಅಂದ್ರೆ 1200 ದಿವ್ಯ ವರ್ಷ ಕಲಿಯುಗದ ಆಯುಷ್ಯ. 1200 ದಿವ್ಯ ವರ್ಷ ಕಲಿಯುಗದ ಆಯುಷ್ಯ ಅಂದ್ರೆ ಎಷ್ಟಾಯ್ತು? 4,32,000 ವರ್ಷ ಆಯ್ತು. ಹಾಗೆ 10,000 ದಿವ್ಯ ವರ್ಷ ಅಂದ್ರೆ ಎಷ್ಟು? 45 ಲಕ್ಷ ಅಥವಾ 50 ಲಕ್ಷ ವರ್ಷ. 50 ಲಕ್ಷ ವರ್ಷ ಚಂದ್ರಲೋಕದಲ್ಲಿದ್ದು ಮತ್ತೆ ನಾವು ವಾಪಸ್ ಇಲ್ಲಿ ಬರ್ತೀವಿ. ಮತ್ತೆ ಅಂತ ಸಂಪತ್ತಿಗೆ ಯಾಕೆ ನಾವು ಚಂದ್ರಲೋಕದ ಆಸೆ ಬಯಸಬೇಕು? ಸೂರ್ಯ ಗ್ರಹದಲ್ಲೂ ಜೀವಿಗಳಿದ್ದಾರೆ, ಸೂರ್ಯನ ಕಿರಣದ ಮೇಲೆ ನಡೆಯುವಂತ ಜೀವಿಗಳಿದ್ದಾರೆ, ಬಟ್ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ. ಯಾಕಂದ್ರೆ ನಮ್ಮ ಬೌದ್ಧಿಕ ಮಟ್ಟ ಅವರ ಬೌದ್ಧಿಕ ಮಟ್ಟ ವ್ಯತ್ಯಾಸ ಇದೆ. ನಮ್ಮ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, 4, 5, 6, 10 ಎಷ್ಟು ಬಿಟ್ರು ಏನು ಪ್ರಯೋಜನ. ನಮ್ಮ ಭೌತಿಕ ಜಗತ್ತಿನ ವಿಜ್ಞಾನಿಗಳ ಬುದ್ಧಿ ಇಷ್ಟೇ ಇದೆ. ಯಾವಾಗ ನಾವು ಭಗವದ್ಗೀತೆ ಭಾಗವತ ಓದ್ತೀವಿ, ಅದು ಆ ಜ್ಞಾನದ ಮುಂದೆ, ಆ ದಿವ್ಯ ಜ್ಞಾನದ ಮುಂದೆ ಈ ಭೌತಿಕ ಜ್ಞಾನ ಅವ್ರಿಗಷ್ಟೇ ಗೊತ್ತಾಗುತ್ತೆ. ಮಣ್ಣಿದೆ, ಏನಿದೆ ಚಂದ್ರಲೋಕದಲ್ಲಿ? ಮಣ್ಣಿದೆ.
ಆ ಮಣ್ಣು ನೋಡೋಕ್ಕೋಸ್ಕರ ಯಾಕೆ 1000 ರೂಪಾಯಿ ಖರ್ಚು ಮಾಡ್ತೀವಿ ಅನ್ನೋ ಗೊತ್ತಿರ್ತದೆ. ಸ್ಪುಟ್ನಿಕ್ ಬಿಟ್ರು, ಆರ್ಯಭಟ ಬಿಟ್ರು, ಚಂದ್ರಯಾನ 1, 3 ವರೆಗೂ ಬಿಟ್ಟಿದ್ದಾರೆ. 50 ವರ್ಷದಿಂದ ಚಂದ್ರಗ್ರಹಕ್ಕೆ ಬಿಡ್ತಾನೆ ಇದ್ದಾರೆ ರಾಕೆಟ್ಗಳು, ಉಪಗ್ರಹಗಳು. ಏನಿದೆ? ಮಣ್ಣಿದೆ. ಮಣ್ಣಿದೆ ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಇನ್ನೊಂದ್ಸಲ ಬಿಡ್ತೀರಾ 1, 2, 3? ಪ್ರಭುಪಾದ ಹೇಳ್ತಾರೆ, ಭಾಗವತನು ಹೇಳುತ್ತೆ, ಸೂರ್ಯ ಗ್ರಹಕ್ಕಿಂತ 1.5 ಲಕ್ಷ ಮೈಲಿ ದೂರದಲ್ಲಿ ಚಂದ್ರ ಇದ್ದಾನೆ, ಅಥವಾ 1.5 ಲಕ್ಷ ಯೋಜನ, ಏನೋ ಒಟ್ಟಿನಲ್ಲಿ ಸೂರ್ಯ ಗ್ರಹಕ್ಕಿಂತ ಮೇಲೆ ಇದ್ದಾನೆ ಚಂದ್ರ ಗ್ರಹ. ಆ ಗ್ರಹಕ್ಕೆ ಒಬ್ಬ ಅಧಿಪತಿ ದೇವತೆ ಇರ್ತಾನೆ. ಈಗ ಸೂರ್ಯ ಅನ್ನೋದು ಒಂದು ಗ್ರಹ, ಸೂರ್ಯ ಗ್ರಹಕ್ಕೆ ಒಬ್ಬ ಅಧಿಪತಿ ದೇವತೆ ಇರ್ತಾನೆ. ಈಗ ಇದೊಂದು ಮನೆಗೊಬ್ಬ ಯಜಮಾನ ಇರ್ತಾನೆ. ಇದೊಂದು ಗೃಹದಲ್ಲಿ ಒಬ್ಬ ಗೃಹಸ್ಥ ಇರ್ತಾನೆ, ಗೃಹಿಣಿ ಇರ್ತಾಳೆ, ಈ ಮನೆ ಓನರ್ ಅಂತ ಹೇಳ್ಕೊಳ್ಳೋದು. ಹಾಗೆ ಚಂದ್ರ ಗ್ರಹಕ್ಕೆ ಅಧಿಪತಿ ದೇವತೆ ಸೋಮ, ಸೂರ್ಯ ಗ್ರಹಕ್ಕೆ ಅಧಿಪತಿ ದೇವತೆ ವಿವಸ್ವಾನಿ, ಸತ್ಯಲೋಕಕ್ಕೆ ಅಧಿಪತಿ ದೇವತೆ ಬ್ರಹ್ಮದೇವರು. ಹಾಗೆ ಅಲ್ಲಿ ನಾವು ಚಂದ್ರಲೋಕದಲ್ಲಿ ಸುಖವನ್ನ ಪಡೆದು ನಮ್ಮ ಪುಣ್ಯಲ್ಲಿ ನಾಶ ತೀರದ ಮೇಲೆ ಮರಳಿ ವಾಪಸ್. ಜಡ ಇಂದ್ರಿಯಗಳು, ಇವೆಲ್ಲ ಜಡ ಇಂದ್ರಿಯಗಳು, ವಿಜ್ಞಾನಿಗಳಿಗೆ ಜಡ ಇಂದ್ರಿಯಗಳು ಅವರ ಅಸ್ತಿತ್ವನ ಗ್ರಹಿಸಲಾರದೆ ಹೋದರೂ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ. ನಾವು ಸ್ಯಾಟಲೈಟ್ ಅಲ್ಲಿ ನೋಡಕ್ಕಾಗಲ್ಲ ಅವ್ರನ್ನ, ಅಥವಾ ಮೈಕ್ರೋಸ್ಕೋಪ್ ಹಾಕೊಂಡು ಹುಡುಕಕ್ಕಾಗಲ್ಲ ಅವ್ರನ್ನ, ಕಾಣಿಸ್ತಿದ್ದಿಲ್ಲ ಅವರು. ಯಾಕಂದ್ರೆ ಇದು ಭೌತಿಕ ಜಡ ಇಂದ್ರಿಯ, ಈ ಇಂದ್ರಿಯಕ್ಕೆ ಕಾಣಿಸೋದಿಲ್ಲ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತಿ ನಾವೃತ್ತಿಂ ಅನ್ಯ ಯಾವೃತ್ತತೆ ಪುನಃ. ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ, ಒಂದು ಹಗಲಲ್ಲಿ, ಒಂದು ಕತ್ತಲೆಯಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಹಾಗಂತ ಭಗವದ್ ಧಾಮಕ್ಕೆ ಹೋಗ್ತಾನೆ ಅಲ್ಲ, ಹಿಂದಕ್ಕೆ ಬರೋದಿಲ್ಲ. ಭಗವಂತ ಬ್ರಹ್ಮಜ್ಯೋತಿಯಲ್ಲಿ ಆಗ್ತಾನೆ. ಆದ್ರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ. ಆ ಭಾವಾರ್ಥ ನಿರ್ಗಮನ ಪುನರಾಗಮನ. ಇದನ್ನ ಹೇಗೆ ಹೇಳ್ತಾರೆ, ನಾವು ಎಷ್ಟೋ ಕಾಲದಿಂದ ನೆನಪಿಗೆ ನಿಲುಕದಷ್ಟು ಟೈಮ್ ಇಮ್ಮೊಮರಿಯಲ್, ಯಾವಾಗ ನಾವು ಇಲ್ಲಿ ಬಂದ್ವಿ ಗೊತ್ತಿಲ್ಲ, ಅನಾದಿ ಕಾಲ ಇಮ್ಮೊಮರಿಯಲ್. ಆ ಕಾಲದಿಂದಲೂ ನಾವು ಕಾಮ್ಯಕರ್ಮದಲ್ಲಿ ತೊಡಗಿದ್ವಿ. ಕಾಮ್ಯಕರ್ಮ ಮಾಡೋದು, ಇಲ್ಲಿ ಬರೋದು, ಇಲ್ಲಿಂದ ಮತ್ತೆ ಊರ್ಧ್ವಲೋಕಕ್ಕೆ ಹೋಗೋದು, ಅಲ್ಲಿಂದ ವಾಪಸ್ ಬೀಳೋದು. ಈಗ ಚಂದ್ರಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಪುಣ್ಯ ತೀರದ ಮೇಲೆ ಏನಾಯ್ತು, ಮಳೆ ರೂಪದಲ್ಲಿ ಮೋಡದ ಹನಿಯಾಗಿ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಅಷ್ಟೇ, ಮುಗೀತು. ಆ ಜೀವ ಮಳೆ ಹನಿಯಲ್ಲಿ ಸೇರ್ಕೊಂಡು, ಆ ಮಳೆ ಹನಿ ಏನ್ ಮಾಡುತ್ತೆ, ಈ ಭೂಮಿ ಬೀಳುತ್ತೆ, ಯಾವುದೋ ಒಂದು ಸಸ್ಯದಲ್ಲಿ ಆ ಜೀವ ಸೇರ್ಕೊಳ್ತಾನೆ. ಆ ಸಸ್ಯವನ್ನು, ಹಣ್ಣನ್ನು, ತರಕಾರಿನೋ ಒಂದು ಜೀವ ತಿನ್ನುತ್ತೆ. ಆ ಗಂಡಿನ ದೇಹದಿಂದ ಹಿಂದಿನ ದೇಹಕ್ಕೆ ವರ್ಗಾವಣೆ ಜೀವ ಹೀಗೆ ವರ್ಗಾವಣೆ. ಜೀವ ಹೇಗೆ ಟ್ರಾವೆಲ್ ಮಾಡ್ತಾನೆ ನೋಡಿ. ಈಗ ವಾತಾವರಣದಲ್ಲಿ ಅಸಂಖ್ಯಾತ ಜೀವಗಳಿದ್ದಾವೆ. ಅಸಂಖ್ಯಾತ ಅಂದ್ರೆ ನಮ್ ಕಣ್ಣು ಕಾಣಿಸಿದ್ರೆ ನಾವು ಊಹೆ ಮಾಡಕ್ ಆಗದಿರೋಷ್ಟು ಜೀವಗಳಿದ್ದಾರೆ. ಈ ಜೀವರು ಏನ್ ಮಾಡ್ತಾರೆ, ಅವರು ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಸುಖವನ್ನೋ ದುಃಖವನ್ನೋ ಅಥವಾ ಯಾವುದೋ ಒಂದು ಬಗೆಯ ದೇಹವನ್ನು ಪಡ್ಕೊಂಡು ಅದನ್ನ ಅನುಭವಿಸಿ, ಸುಖ ದುಃಖವನ್ನು ಅನುಭವಿಸಿ, ಆ ದೇಹವನ್ನ ತ್ಯಜಿಸಿ ಜೀವ ಊರ್ಧ ಲೋಕಗಳಿಗೋ ಅಥವಾ ಅಧೋಲೋಕಗಳಿಗೋ ಹೋಗ್ತಾನೆ. ಮತ್ತೆ ಅಲ್ಲಿ ಕರ್ಮ ಫಲಗಳನ್ನ ಅನುಭವಿಸಿ ವಾಪಸ್ ಇಲ್ಲಿಗೆ ಬರ್ತಾನೆ, ಮತ್ತೆ ಇಲ್ಲಿ ಕರ್ಮಗಳನ್ನ ಮಾಡ್ತಾನೆ. ಸೊ ಹೀಗೆ ಕರ್ಮದ ಚಕ್ರದಲ್ಲಿ ಸಿಕ್ಕಾಕೊಂಡು ನಾವೇನ್ ಮಾಡ್ತೀವಿ, ಜನ್ಮ ಮೃತ್ಯು ಸಂಕುಲಲ್ಲಿ ಬಂಧಿತರಾಗ್ಬಿಡ್ತೀವಿ. ಈಗ ನಾವು ಬಂಧಿತರಾಗಿದ್ದೀವಿ. ಇದರಿಂದ ನಾವು ಬಿಡಿಸ್ಕೊಂಡು ಹೋಗೋದು ಹೇಗೆ? ಭಕ್ತ್ಯಾ ತ್ವನನ್ಯಯ, ಕೇವಲ ಡಿವೋಷನಲ್ ಸರ್ವಿಸ್.
ಇನ್ನೊಬ್ಬರಿಗೆ ನಾವು ಫೇಕ್ ಮಾಡೋಕ್ಕೋಸ್ಕರ, ಇನ್ನೊಬ್ಬರಿಗೆ ತೋರ್ಸೋಕ್ಕೋಸ್ಕರ ನಾನು ಭಕ್ತಿ ಮಾಡ್ತಾ ಇದೀನಿ, ಇದು ಅವಶ್ಯಕತೆ ಇಲ್ಲ. ಯಾರಿಗೆ ತೋರಿಸಿ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಶ್ರೇಷ್ಠ ಭಕ್ತರು, ಅವರು ಹಿರಿಯ ಭಕ್ತರು, ಅವರು ದೊಡ್ಡ ಭಕ್ತರು ಬೇಕಾಗಿಲ್ಲ. ನಾನು ಈ ದೇಹದಿಂದ ಬಿಡುಗಡೆ ಹೊಂದಬೇಕು, ನಾನು ಬಾಬಾ ಧಾಮಕ್ಕೆ ಹೋಗ್ಬೇಕು, ನಾನು ಅಷ್ಟೇ ಹೋಗ್ಬಾರ್ದು, ಎಲ್ರಿಗೂ ಕರ್ಕೊಂಡು. ಇದು ಭಕ್ತನ ಉದ್ದೇಶ. ಯಾಕಂದ್ರೆ ಭಕ್ತಿ ಅನ್ನೋದು ಒಂದು ತೋರ್ಪಡಿಕೆ ಅಲ್ಲ. ತೋರ್ಸ್ಕೊಂಡು ಭಕ್ತಿ ಮಾಡಕ್ಕಾಗತ್ತಾ? ಯಾವಾಗ ಈ ಸತ್ಯಾಂಶ ಗೊತ್ತಾಗುತ್ತೆ, ಭಗವದ್ಗೀತೆ ಇರೋ ದಿವ್ಯ ಜ್ಞಾನ ಗೊತ್ತಾಗುತ್ತೆ, ಆವಾಗ ಅವನು ಜ್ಞಾನ ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಭಗವದ್ಗೀತೆ ಜ್ಞಾನವನ್ನ ಪ್ರತಿಯೊಬ್ಬರೂ ಪಡಿಬೇಕು. ಭಗವದ್ಗೀತೆ ಜ್ಞಾನ ಪಡೆದು ನಾನು ಈ ಭೌತಿಕ ಶರೀರ ಅಲ್ಲ, ಈ ಭೌತಿಕ ಶರೀರದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾನು ಈ ಭೌತಿಕ ಶರೀರ ಅಲ್ಲ, ನಾನು ಈ ಭೌತಿಕ ಶರೀರದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ನ ಬಿಡ್ಸ್ಕೊಂಡು ಹೋಗಿ ಯಾರು ಬಿಡ್ಸ್ಕೊಂಡು ಹೋಗ್ತಾರೆ? ಎಲ್ಲೋ ಜೈಲಲ್ಲಿ ಸಿಕ್ಕಾಕೊಂಡಿದೀವಿ. ನಾವೆಲ್ಲರೂ ಭೌತಿಕ ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿದೀವಿ, ಕರ್ಮ ಬಂಧನ ಸಿಕ್ಕಾಕೊಂಡಿದೀವಿ. ಯಾರು ಬಿಡ್ಸ್ಕೊಂಡು ಹೋಗ್ಬೇಕು ಇವಾಗ? ನಮ್ಮನ್ನು ಯಾರು ಬಿಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ನಾವು ಇಲ್ಲೇ ಕೊಳಿಬೇಕಾಗುತ್ತೆ, ಈ ಜೈಲಲ್ಲೇ ಕೊಳಿಬೇಕಾಗುತ್ತೆ, ಈ ಭೌತಿಕ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಭಗವದ್ಗೀತೆ ಜ್ಞಾನವನ್ನ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು. ಯಾರಿಂದನೂ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ನಮ್ಮನ್ನ ಹೊಗಳಿದ್ರು ತೆಗಳಿದ್ರು ನಮ್ಗೇನು ಅದರಿಂದ ಲಾಭ ನಷ್ಟ ಇಲ್ಲ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಯಾರಾದ್ರೂ ತುಲನೆ ಮಾಡ್ಲಿ, ನಿಂದನೆ ಮಾಡಿ, ಸ್ತುತಿ ಮಾಡಿ, ತುಲ್ಯ ನಿಂದಾ ಸ್ತುತಿರ್ಮೌನಿ, ನಿಮ್ ಪಾಡಿಗೆ ನೀವು ಒಳಗಡೆ ಭಕ್ತಿ ಮಾಡ್ತಾ ಇದ್ದೀವಿ. ಭಗವಂತನಲ್ಲಿ ನಿಮ್ಮ ಮನಸ್ಸನ್ನ ನಿಲ್ಲಿಸಿ ಏನ್ ಬರುತ್ತೋ ಅದನ್ನ ಅನುಭವಿಸಿ. ನಕಾಂಕ್ಷಿ ನ ಶೋಚತಿ ಬ್ರಹ್ಮಭೂತ ಪ್ರಸನ್ನಾತ್ಮ ನಕಾಂಕ್ಷಿತೆ ನ ಶೋಚತಿ. ಎದೃಚ್ಛ ಲಾಭ ಸಂತುಷ್ಟಿ ಯಾರಿಗೆ ಏನ್ ಸಿಕ್ಕಿದ್ರು ಅವನಿಗೇನ್ ಪ್ರಯೋಜನ ಇಲ್ಲ, ನನಗೇನು ಸಿಗದೆ ಇದ್ರು ನನಗೇನು ಪ್ರಯೋಜನ ಇಲ್ಲ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲ, ಕರ್ಮಫಲದಲ್ಲಿ ತಿರಸ್ಕಾರ ಇಲ್ಲ. ನಾವೇನ್ ಹಿಂದೆ ಜನ್ಮ ಮಾಡಿದ್ವು ನೋಡಿ, ಏನೋ ಹೇಳ್ತಾರೆ, ಈ ಐಹಿಕ ಜಗತ್ತನ್ನು ಬಿಡುವಾಗ, ಶ್ಲೋಕ 26, ತತ್ವಶಾಸ್ತ್ರದ ಅಂದ್ರೆ ನೆನಪಿಗೆ ನಿಲುಕದ ಕಾಲದಿಂದ, ಇಲ್ಲಿ ಸ್ಟಾಪ್ ಮಾಡಿದ್ದೆ ನಾನು. ನೆನಪಿಗೆ ನಿಲುಕದ ಕಾಲದಿಂದ ಕಾಮ್ಯಕರ್ಮಿಗಳು ಮತ್ತು ತತ್ವಶಾಸ್ತ್ರದ ಊಹಾತ್ಮಕ ಚಿಂತನೆ ಮಾಡ್ತೀವಿ. ತತ್ವನ ಊಹೆ ಮಾಡೋದಲ್ಲ, ತತ್ವ ಹೊಳಿಬೇಕು, ಸತ್ಯ ಹೊಳಿಬೇಕು. ಸತ್ಯವನ್ನ ನಾವು ಕಂಡುಹಿಡಿಯೋಕೆ ಬರೋದಿಲ್ಲ. ನಾವು ಲ್ಯಾಬೊರೇಟರಿ ಸತ್ಯ ಕಂಡುಹಿಡಿದು ಬಿಡ್ತೀವಿ, ನಾವು ಆರ್ಕಿಮಿಡಿಸ್ ಆಗ್ತೀವಿ, ಐನ್ಸ್ಟೈನ್ ಆಗ್ತೀವಿ, ನ್ಯೂಟನ್ ಆಗ್ತೀವಿ. ಇಲ್ಲ, ಸತ್ಯ ಹೊಳಿಬೇಕು. ನಾವೇನ್ ಮಾಡ್ತೀವಿ? ಸತ್ಯ ಹೊಳೆಯಕ್ ಬಿಡೋದಿಲ್ಲ, ಅದನ್ನ ಊಹೆ ಮಾಡ್ತೀವಿ. ಈಗಿದ್ರೆ ಈಗ ಅದು ಚಂದ್ರ ಲೋಕಕ್ಕೆ ರಾಕೆಟ್ ಬಿಟ್ರೆ ಹೋಗ್ಬೋದು, ಸೂರ್ಯನಿಗೆ. ಇವೆಲ್ಲ ನಾವು ಊಹಾತ್ಮಕ ಚಿಂತನೆ ಮಾಡ್ತೀವಿ. ಚಂದ್ರಗ್ರಹದಲ್ಲಿ ಜೀವಿಗಳಿಲ್ಲ, ಸೂರ್ಯಗ್ರಹದಲ್ಲಿ ಜೀವಿಗಳಿಲ್ಲ, ನಾವು ಮಾತ್ರ ಮಹಾಬುದ್ಧಿವಂತರು. ಈ ಐಹಿಕ ಬ್ರಹ್ಮಾಂಡದ ಒಡೆಯ ಬ್ರಹ್ಮದೇವರು ಕೂಡ ಅವ್ರಿಗಿಂತ ಶ್ರೇಷ್ಠವಾದ ಬ್ರಹ್ಮದೇವರಿದ್ದಾರೆ, ಅವ್ರಿಗಿಂತ ಮಹಾಶಕ್ತಿಶಾಲಿ ಬ್ರಹ್ಮರಿದ್ದಾರೆ, ಅವ್ರಿಗಿಂತ ಮಹಾ ಬುದ್ಧಿಶಾಲಿ ಬ್ರಹ್ಮರಿದ್ದಾರೆ. ಮತ್ತೆ ನಮ್ಮನ್ನ ಯಾಕೆ ಕಂಪೇರ್ ಮಾಡ್ಕೋಬೇಕು? ನಮ್ಮನ್ನ ಯಾಕೆ ಹೊಗಳ್ಕೋಬೇಕು ನಾವು? ನೆನಪಿಗೆ ನಿಲುಕದ ಕಾಲದಿಂದ ಕಾಮ್ಯಕರ್ಮಿಗಳು ಮತ್ತು ತತ್ವಶಾಸ್ತ್ರದ ಊಹಾತ್ಮಕ ಚಿಂತನೆಗಳಲ್ಲಿ ತೊಡಗುವರು ನಿರಂತರವಾಗಿ ಇಲ್ಲಿ ಹೋಗ್ತಾ ಇದಾರೆ, ಯಾಂತಿ ಗಚ್ಚಂತಿ, ಹೋಗ್ತಾರೆ, ಅಲ್ಲಿ ಅನುಭವಿಸ್ತಾರೆ. ಕರ್ಮ ಮಾಡ್ತಾನೆ, ಸ್ವರ್ಗ ಹೋಗ್ತಾನೆ, ವಾಪಸ್ ಬರ್ತಾನೆ. ಕರ್ಮ ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಕರ್ಮ ಮಾಡ್ತಾನೆ, ಇಂದ್ರ ಆಗ್ತಾನೆ, ವಾಪಸ್ ಬರ್ತಾನೆ. ಅದಕ್ಕೆ ಹೇಳ್ತಾರೆ, ಕಾಮ್ಯಕರ್ಮಿಗಳು ಹೋಗ್ತಾ ಇದಾರೆ, ಬರ್ತಾ ಇದಾರೆ, ವಾಸ್ತವವಾಗಿ ಅವರಿಗೆ ಮೋಕ್ಷ ದೊರಕುವುದಿಲ್ಲ, ಮೋಕ್ಷಕ್ಕೆ ಅವರು ಅರ್ಹರಲ್ಲ. ಈ ಭೌತಿಕ ಬಂಧನದಿಂದ ಅವರಿಗೆ ಬಿಡುಗಡೆ ಇಲ್ಲ.
ಏಕೆಂದ್ರೆ ಅವರು ಕೃಷ್ಣನಿಗೆ ಶರಣಾಗತರಾಗಿಲ್ಲ, ಆಗೋದಿಲ್ಲ. ದೇವೋತ್ತಮ ಪರಮ ಪುರುಷನಿಗೆ ನಾವು ಶರಣಾಗತಿ ಆಗಿಲ್ಲ ಅಂದ್ರೆ ಹೋಗ್ತೀವಿ ಬರ್ತೀವಿ, ಹೋಗ್ತೀವಿ ಬರ್ತೀವಿ. ಶ್ಲೋಕ 27. ನೈತೆ ಸತಿ ಪಾರ್ಥಯೋ ಜಾನಾನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗ ಯುಕ್ತೋ ಭವಾರ್ಜುನ. ನೈತೆ ಸತಿ ಪಾರ್ಥ ಜಾನಾನ್ ಯೋಗಿ ನ ಮುಹ್ಯತಿ ಕಶ್ಚನ. ಇಲ್ಲಿ ಯೋಗಿ ಅಂತ ಅಂದ್ರೆ ಯಾರು? ಭಕ್ತ. ಯೋಗಿ ನ ಮುಹ್ಯತಿ ಕಶ್ಚನ, ಅವನು ಯಾವುದಕ್ಕೂ ಕೂಡ ಭ್ರಮೆಗೊಳಗಾಗುವುದಿಲ್ಲ. ಅವನಿಗೆ ಮನಸ್ಸು ಕೃಷ್ಣನಲ್ಲಿ ಸ್ಥಿರವಾಗಿರುತ್ತೆ. ನೀವು ಏನೇ ಮಾಯೆ ಬಂದು ಏನೇ ಪರೀಕ್ಷೆ ಕೊಟ್ಟರು ಕೃಷ್ಣ ದೇವೋತ್ತಮ ಪರಮ ಪುರುಷ. ಅನುವಾದ: ಅರ್ಜುನ, ಭಕ್ತರಿಗೆ ಈ ಎರಡೂ ಮಾರ್ಗ, ಧೂಮ್ರ ಮಾರ್ಗ ಮತ್ತೆ ಅರ್ಚಿರಾದಿ ಮಾರ್ಗ, ಹಗಲು ರಾತ್ರಿ ಯಾವುದೇ ಆಗಲಿ, ಯಾವಾಗಲೇ ಪ್ರಾಣ ಹೋಗ್ಲಿ, ಯೋಗಿ ನ ಮುಖ್ಯತಿ ಕಶ್ಚನ, ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಕ್ತರಿಗೆ ಈ ಎರಡು ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೆ ಈಡಾಗುವುದಿಲ್ಲ. ಪ್ರಭುಪಾದರು ಸೀನಿಯರ್ ಡಿಸೈಪಲ್ ಒಬ್ರು ಶ್ರೀಪಾದ್ ತಮಾಲ್ ಕೃಷ್ಣ ಗೋಸ್ವಾಮಿ, ಹೇಳಿದ್ರ ಹೆಸರು? ತಮಾಲ್ ಕೃಷ್ಣ ಗೋಸ್ವಾಮಿ ಅವರು ಪ್ರಭುಪಾದರು ಲಾಸ್ಟ್ ಬ್ರೆತ್ ಮಾಡುವಾಗ, ಅಂದ್ರೆ ಈ ಐಹಿಕ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವಂತ ಸಮಯದಲ್ಲಿ ತಮಾಲ್ ಕೃಷ್ಣ ಗೋಸ್ವಾಮಿ ಅವರು ಡಿಕ್ಟೋಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರು. ಪ್ರಭುಪಾದರು ಲೆಕ್ಚರ್ ಭಾಗವತ ಶ್ಲೋಕಕ್ಕೆ ಕಮೆಂಟ್ರಿ ಹೇಳ್ತಾ ಇದ್ರು ಪ್ರಭುಪಾದರು. ಅಂದ್ರೆ ಪ್ರಭುಪಾದರ ಕೊನೆ ಉಸಿರಿರೋವರೆಗೂ ಅವ್ರ ಜೊತೆ ಇದ್ದವರು ಅವರು ಶುದ್ಧ ಭಕ್ತರು ತಮಾಲ್ ಕೃಷ್ಣ ಗೋಸ್ವಾಮಿ. ಅವರು ಅಪಘಾತದಲ್ಲಿ ತೀರ್ಕೊಂಡ್ರು, ಅಂದ್ರೆ ದೇಹತ್ಯಾಗ ಮಾಡಿದ್ರು, ಆಕ್ಸಿಡೆಂಟ್ ಆಯ್ತು. ಯೋಗಿನ ಮುಖ್ಯತೆ ಕಶ್ಚನ, ನಾವು ಚರ್ಚೆ ಮಾಡಬಾರ್ದು, ತರ್ಕ ಮಾಡಬಾರ್ದು. ಓ, ಇಂಥ ಮಹಾನ್ ಭಕ್ತ ಆಕ್ಸಿಡೆಂಟ್ ತೀರ್ಕೊಂಡ್ರು. ನಮ್ಮ ಶೇಷಾದ್ರಿಪುರಂ ಜಗನ್ನಾಥ್ ಮಂದಿರಲ್ಲೂ ಒಬ್ರು ಅನಾದಿ ಜಗನ್ನಾಥ್ ಪ್ರಭು, ಅವ್ರಿಗೂ ಆಕ್ಸಿಡೆಂಟ್ ಆಯ್ತು. ಅಂದ್ರೆ ಭಕ್ತ ಯಾವ ರೀತಿಯಲ್ಲಿ ಬೇಕಾದ್ರೆ ದೇಹ ತ್ಯಾಗ ಮಾಡುವುದು, ಆದ್ರೆ ಅವನಿಗೆ ಆಧ್ಯಾತ್ಮಿಕ ಲೋಕ ಖಚಿತ. ಸಾಮಾನ್ಯ ಕರ್ಮಿ ಅಥವಾ ಸಾಮಾನ್ಯ ಯೋಗಿ ಜ್ಞಾನಿ ತರ ಅವನು ದೇಹ ತ್ಯಾಗವನ್ನ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ, ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಸಾವಿಗೆ ಹೆದರೋದಿಲ್ಲ ಭಕ್ತ, ಯಾಕಂದ್ರೆ ಸಾವಿಲ್ಲ. ಅದಕ್ಕೆ ಇಲ್ಲಿ ನಾವೇನು ನಮ್ಮ ಕರ್ಮ ಚಟುವಟಿಕೆಗಳಿರುತ್ತೋ ಅದ್ ಮಾಡ್ಬೇಕು, ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ಇಲ್ಲಿಂದ ದೇಹ ತ್ಯಾಗ ಮಾಡಿ ಹೋಗ್ತಿರ್ಬೇಕು. ನಮ್ ಕೈಲಿಲ್ಲ ಯಾವಾಗ ನಾವು ದೇಹ ತ್ಯಾಗ ಮಾಡ್ಬೇಕು, ನಾವ್ ಎಲ್ಲಿ ಹೋಗ್ತೀವಿ, ಎಲ್ಲಿ ಹೋಗ್ಬೇಕು, ನೆಕ್ಸ್ಟ್ ಜನ್ಮ ಎಲ್ಲಿ ಬರ್ಬೇಕು, ನಮ್ ಕೈಲಿಲ್ಲ. ಅದು ಭಗವಂತ ನೇರವಾಗಿ ಅದನ್ನ ನಿರ್ವಹಣೆ ಮಾಡ್ತಾರೆ. ಅದಕ್ಕೆ ಅರ್ಜುನ ಅಂತ ಮಹಾಭಕ್ತರಿಗೆ ಭಗವಂತ ಅವನ ಇಂದ್ರಿಯಗಳನ್ನ ತಾನಾಗಿ ನೇರವಾಗಿ ನಿರ್ವಹಣೆ ಮಾಡ್ತಿರ್ತಾರೆ. ಅವನ ಪ್ರತಿಯೊಂದು ಯೋಚನೆ, ಅವನ ಪ್ರತಿಯೊಂದು ಮಾತು, ಅವನ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಕೃಷ್ಣ ನೇರವಾಗಿ ನಿರ್ವಹಣೆ, ನಿಯಂತ್ರಣ ಮಾಡ್ತಿರ್ತಾನೆ. ಯೋಗಿಗಳಾಗಬೇಕು. ಯೋಗಿ ಅಂದ್ರೆ ಯಾರು? 647 ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಉತ್ತಮೋ ಮತಃ. ಯೋಗಿಗಳಲ್ಲೇ ಶ್ರೇಷ್ಠವಾದ ಯೋಗಿ ಯಾರು? ಯೋ ಮಾಂ, ಯಾರು ನನ್ನನ್ನ ಒಳಗಡೆ ಶ್ರದ್ಧೆಯಿಂದ ಭಜನೆ ಮಾಡ್ತಾನೆ. ಶ್ರದ್ಧಾವಾನ್ ಭಜತೆ ಯೋ ಮಾಂ. ನೋಡಿ, ಶ್ರದ್ಧೆ ಅನ್ನೋ ಪದಕ್ಕೆ ತುಂಬಾ ಮಹತ್ವ ಇದೆ. ಶ್ರದ್ಧೆ ಇಲ್ಲದೆ ನಾವು ಭಕ್ತಿ ಮಾಡೋ ಹಾಗಿಲ್ಲ, ಭಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ ಶ್ರದ್ಧೆ ಇಲ್ಲ ಅಂದ್ರೆ. ಶ್ರದ್ಧೆ ಇದ್ರೂ ಕೂಡ ನಾವು ಭಗವಂತನ ಭಕ್ತಿ ಮಾಡಿಲ್ಲ ಅಂದ್ರೂ ಕೂಡ ಅದು ಭಕ್ತಿ ಅಲ್ಲ. ಅದು ಶ್ರದ್ಧೆ ಇದೆ, ಆದ್ರೆ ಭಗವಂತ ಭಕ್ತಿ ಮಾಡ್ತಲ್ಲ. ದೇವತೆಗಳು ಭಕ್ತಿ ಮಾಡ್ತಾರೆ ಶ್ರದ್ಧೆಯಿಂದ. ಏಪ್ಯನ್ಯ ದೇವತಾ ಭಕ್ತ್ಯ ಭಜಂತೆ ಶ್ರದ್ಧೆಯಾನ್ವಿತಾ. ಅವನು ಬೇರೆ ದೇವತೆಗಳನ್ನು ಕೂಡ ಶ್ರದ್ಧೆಯಿಂದ ಭಜನೆ ಮಾಡ್ತಾನಂತೆ. ಅವನು ಭಗವಂತನೇ ಪೂಜೆ ಮಾಡ್ದಂಗ ಆಗುತ್ತೆ, ಆದ್ರೆ ಅದು ಅವಿಧಿ ಪೂರ್ವಕ ಮಾಡ್ತಾ ಇರ್ತಾನೆ. ಶ್ರದ್ಧೆ ಇದ್ರೂ ಕೂಡ ನಾವು ಕೃಷ್ಣನ ಭಕ್ತಿ ಮಾಡದೆ ಇದ್ರೆ ಅದು ಅವಿಧಿ ಪೂರ್ವಕಂ. ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಅವನು ಯೋಗಿ ಅಲ್ಲ, ಅವನು ಪಾಷಂಡಿ.
ಭಗವಂತನ ನಂಬದೆ ದೇವತೆಗಳನ್ನ ಭಕ್ತಿ ಮಾಡ್ತಾ ಯಾವುದೋ ಒಂದು ಐಹಿಕ ಫಲವನ್ನ ಪಡೆಯುವನ್ನ ಯೋಗಿ ಅಂತ ಕರೆಯೋದಿಲ್ಲ. ಯೋಗಿ ಅಲ್ಲ, ಅದು ಡೋಂಗಿ. ಹೀಗೆ ಕೃಷ್ಣ ಹೇಳ್ತಾರೆ, ಶ್ರದ್ಧಾವಾನ್ ಭಜತೆ ಯೋ ಮಾಂ, ಮಾಂ ನನ್ನನ್ನ ಶ್ರದ್ಧೆಯಿಂದ ಯಾರು ನನ್ನನ್ನ ಭಜನೆ ಮಾಡ್ತಾನೋ ಅವನು ಸರ್ವಶ್ರೇಷ್ಠ ಯೋಗಿ. ಅದಕ್ಕೆ ಇಲ್ಲಿ ಹೇಳ್ತಾನೆ ಕೃಷ್ಣ, ತಸ್ಮಾ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ನೀನು ಆತರ ಯೋಗಿ ಆಗು ಅಂದ್ರೆ ಭಕ್ತನಾಗು, ನನ್ನನ್ನೇ ಸ್ಮರಣೆ ಮಾಡು, ನನ್ನ ಭಕ್ತಿ ಮಾಡು, ನನ್ನನ್ನೇ ಕೇಳು, ಮನೆ ನಮಸ್ಕಾರ ಮಾಡು, ಮನ್ಮನ ಭಾವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಇದು ಭಕ್ತನ ಲಕ್ಷಣ ಹೇಳ್ತಿದ್ರೆ. ಓಕೆ ಸರಿ, ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ತನ್ನನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾತ್ಯಂ. ಭಕ್ತಿ ಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು, ಗಮನ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಶ್ಲೋಕ, ಗಮನ ಇಟ್ಕೊಳ್ಳಿ. ಶ್ಲೋಕ 8.28 ವೇದೇಶು ಯಜ್ಞೇಶು ತಪಸ್ಸು ಚೈವ. ವೇದಗಳಿಂದ, ಯಜ್ಞದಿಂದ, ತಪಸ್ಸಿಂದ, ದಾನದಿಂದ ಯಾವ ಪುಣ್ಯವನ್ನ ಪಡಿತಾನೋ ಅಷ್ಟೂ ಪುಣ್ಯ ಫಲವನ್ನ ಕೇವಲ ಯೋಗಿ ಪರಂ ಸ್ಥಾನ ಉಪೈತಿ ಚಾದ್ಯಂ, ಭಕ್ತನಾದವನು ಆ ಎಲ್ಲಾ ಫಲಗಳನ್ನು ಪಡಿತಾನೆ. ಕೃಷ್ಣನ ಮಾತು. ಇಡೀ ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ? ಎಲ್ಲಾ ಯಜ್ಞಗಳನ್ನ ಪರ್ಫೆಕ್ಟ್ ಆಗಿ ಆಚರಣೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ? ಇಡೀ ಜಗತ್ತನ್ನೇ ದಾನ ಮಾಡಿದ್ರೆ ಏನ್ ಫಲ ಸಿಗುತ್ತೆ? ಆ ಎಲ್ಲಾ ಫಲಗಳನ್ನು ಕೂಡ ಕೇವಲ ಭಕ್ತಿ ಸೇವೆಯಿಂದ ನಾವು ಪಡೆಯಬಹುದು. ಅದಕ್ಕೆ ಭಕ್ತಿ ತುಂಬಾ ಸರಳವಾದ ಮಾರ್ಗ, ಮತ್ತೆ ತುಂಬಾ ಉತ್ಕೃಷ್ಟವಾದ ಫಲ. ಉತ್ಪ್ರೇಕ್ಷೆ ಹೇಳ್ಬೇಕಾ? ಕೃಷ್ಣ ಏನಾದ್ರು ಇದರಲ್ಲಿ ನೋಡಿ, ವೇದೇಶು ಎಷ್ಟು ಜನ ಎಲ್ಲಾ ವೇದಗಳು ಓದಿರ್ತಾರೆ? ಎಲ್ಲಾ ವೇದಗಳ ಎಲ್ಲಾ ಶ್ಲೋಕಗಳ ಎಲ್ಲಾ ಅರ್ಥವನ್ನ ಯಾರು ತಿಳ್ಕೊಂಡಿರ್ತಾನೆ? ಒಂದ್ ವೇಳೆ ತಿಳ್ಕೊಂಡಿದ್ರು ಕೂಡ ಯಜ್ಞೇಶು ಎಲ್ಲಾ ಯಜ್ಞಗಳನ್ನ ಪರ್ಫೆಕ್ಟ್ ಯಾರು ಮಾಡ್ತಾರೆ? ದಕ್ಷಿಣ ಕೈಲಿ ಮಾಡಕ್ಕಾಗಿಲ್ಲ ಯಜ್ಞ, ಒಂದ್ ಯಜ್ಞನ ಅವಾಂತರ ಆಗೋಯ್ತು. ಅಂತ ಯಜ್ಞಗಳನ್ನ ಮಾಡಿದ್ರೆ ಏನ್ ಫಲ ಸಿಗುತ್ತೋ, ತಪಸ್ಸು ಮಾಡೋದ್ರಿಂದ ಏನ್ ಫಲ ಸಿಗುತ್ತೋ, ದಾನ ಮಾಡೋದ್ರಿಂದ ಏನ್ ಫಲ ಸಿಗುತ್ತೋ ಅದಷ್ಟೂ ಫಲ ಕೇವಲ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ, ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ, ಎಲ್ಲಾ ಪುಣ್ಯಗಳನ್ನು ಕೂಡ ಕೇವಲ ಭಕ್ತಿಯಿಂದ ನಾವು ಕೊಡ್ಬೋದು. ಅದಕ್ಕೆ ಹೇಳ್ತಾರೆ, ತಾತ್ವಿಕ ಕಾಮ್ಯ ಕರ್ಮಗಳಿಂದ ಬರುವ ಫಲಗಳಿಂದ ಅವನು ವಂಚಿತನಾಗೋದಿಲ್ಲ. ಯಾರು? ಭಕ್ತ. ಅದಕ್ಕೆ ಹೇಳೋದು, ಸುಮ್ನೆ ದಾನ, ಸುಮ್ನೆ ಯಜ್ಞ, ಸುಮ್ನೆ ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಭಕ್ತಿ ಸೇವೆ ಮಾಡಿದರೆ ಸಾಕು. ಭಕ್ತಿ ಸೇವೆ ಮಾಡಿದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಇದು ಕಾಮ್ಯ ಕರ್ಮ ಅಲ್ಲ, ಯಾವುದೋ ಫಲದ ಅಪೇಕ್ಷೆಗೋಸ್ಕರ ಮಾಡ್ತಾ ಇರೋದಲ್ಲ, ಅಥವಾ ಇದರಿಂದ ನನಗೆ ಟೈಮ್ ಪಾಸ್ ಆಗುತ್ತೆ ಅಂತ ಮಾಡ್ತಾ ಇರೋದಲ್ಲ, ಯಾವ ಲಾಭಕ್ಕೋಸ್ಕರ ಮಾಡ್ತಾ ಇರೋದಲ್ಲ, ಇದು ಕೃಷ್ಣನಿಗೋಸ್ಕರ ಮಾಡ್ತಾ ಇರೋದು ಅಂತ ಅನ್ಕೊಂಡು ಮಾಡಿ, ಅವಾಗ ಎಲ್ಲವೂ ಭಕ್ತಿ ಸೇವೆ ಆಗುತ್ತೆ. ಯಾರನ್ನು ತೃಪ್ತಿ ಪಡಿಸೋಕೋಸ್ಕರ ಅಲ್ಲ, ಸ್ವಯಂ ತೃಪ್ತಿಗೋಸ್ಕರನೂ ಅಲ್ಲ, ಇದು ಕೇವಲ ಕೃಷ್ಣನ ತೃಪ್ತಿಗೋಸ್ಕರ. ಋಷಿಕೇಶ ಸೇವನಂ ಭಕ್ತಿ ಉಚ್ಯತೆ. ಕೃಷ್ಣನ ಮಾತುಗಳು ಕೃಷ್ಣನಿಗೆ ಕೇಳಿಸ್ತಾ ಇದೆ, ತೃಪ್ತಿ ಆಗ್ತದೆ ಕೃಷ್ಣನಿಗೆ, ಸೊ ನಮಗೆ ತೃಪ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾನೆ, ಕೃಷ್ಣ ಹೇಳ್ತಿದ್ರೆ, ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ. ಯಾವೆಲ್ಲ? ವೇದದಿಂದ ಬರೋ ಫಲ, ಜ್ಞಾನದಿಂದ ಬರೋ ಫಲ, ತಪಸ್ಸಿಂದ ಬರೋ ಫಲ, ದಾನದಿಂದ ಬರೋ ಫಲ, ಇಷ್ಟು ಕೂಡ ಅತ್ಯೇತಿ ಸರ್ವಮಿದಂ ವಿದಿತ್ವ. ಅಂತ ಯೋಗಿ ಎಲ್ಲ ಫಲವನ್ನು ಪಡಿತಾನೆ. ಅದಕ್ಕೆ ಹಿಂದೆ ಕೊನೆ ಶ್ಲೋಕ ಇದು. ಗುರು ಶಿಷ್ಯ ಪರಂಪರೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ರು ಗುರು ಮಾರ್ಗದರ್ಶನದಲ್ಲಿ. ಗುರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಇದ್ರು. ಕಠೋರವಾದ ತಪಸ್ಸು, ಅದೇ ತಪಸ್ಸು ಅನ್ನೋದು. ಈಗ
ಬೆಳಿಗ್ಗೆ 5 ಗಂಟೆ ಕರೆಕ್ಟ್ ಆಗಿ ನಾವು ಜಪ ಕೂತ್ಕೊಳ್ತೀವಲ್ಲ, ತಪಸ್ಸೆ ಅದು. 5 ಗಂಟೆಗೆ ಎದ್ದೇಳಬೇಕು ಅಂತ ಮನಸ್ಸು ಮಾಡ್ತೀವಲ್ವಾ, ಅದು ತಪಸ್ಸು. ಕನಿಷ್ಠ ಪಕ್ಷ ಮಿನಿಮಮ್ 16 ರೌಂಡ್ ಚಾಂಟಿಂಗ್ ಮಾಡ್ಬೇಕು ಅಂತ ಅಂತೀವಲ್ವಾ, ತಪಸ್ಸು. ಶತಾಯಗತಾಯ, ಇವತ್ತು ಒಂದು ಶ್ಲೋಕನಾದ್ರೂ ಭಗವದ್ಗೀತೆ ಭಾಗವತ ಓದ್ತೀನಿ, ಒಂದ್ ಶ್ಲೋಕ ಅಂದ್ರೆ ಒಂದಕ್ಕೆ ನಿಂತ್ಕೋಬಾರ್ದು. ಒಂದ್ ಹೇಳಿದರೆ ಒಂದೇ ಮಾಡ್ಬೇಕು. ಕನಿಷ್ಠ ಆಗ್ಲೇ ಇಲ್ಲ ಅಂದ್ರು ಒಂದು ಶ್ಲೋಕನಾದ್ರೂ ನಾವು ಓದಿ ಮಲ್ಕೋಬೇಕು, ತಪಸ್ಸು. ಏಕಾದಶಿ ದಿನ ಉಪವಾಸ ಮಾಡ್ತೀವಿ, ತಪಸ್ಸು. ವಾಚಕ ತಪಸ್ಸು, ದೈಹಿಕ ತಪಸ್ಸು, ಮಾನಸಿಕ ತಪಸ್ಸು. ಹೀಗೆ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ತಪಸ್ಸಾಚರಣೆ ಮಾಡ್ತಾ ಇದ್ದಾರೆ. ಇವಾಗ ಗುರುಕುಲ ಇಲ್ಲ, ಹುಡುಕ್ಬೇಕು ಎಲ್ಲಿದೆ ಗುರುಕುಲ ಇಲ್ಲಿ. ಇವಾಗ ಎಷ್ಟೋ ಜನ ಡಿವೋಟಿಸ್ ತಮ್ಮ ಮಕ್ಕಳನ್ನು ಗುರುಕುಲಕ್ಕೆ ಹಾಕ್ಬೇಕು ಅಂತ ಪ್ರಯತ್ನ, ಎಲ್ಲಿದೆ ಗುರುಕುಲ ಇವಾಗ? ಎಲ್ಲೋ ಅಲ್ಲೇ ಇಲ್ಲೊಂದು ಕಣ್ಣಿಗೆ ಕಾಣಿಸೋ ತರ ಇದಾವೆ ಅಷ್ಟೇ. ಆದ್ರೆ ಅಲ್ಲೂನು ಮಕ್ಕಳಿಗೆ ತಪಸ್ಸಾಚರಣೆ ಮಾಡೋದು ಸರಿಯಾಗಿ ಹೇಳ್ಕೊಡೋದಿಲ್ಲ. ಕಲಿಯುಗದಲ್ಲಿ ಯಾವ ಯಜ್ಞ ತಪಸ್ಸು ಆಚರಣೆಗೆ ಯೋಗ್ಯವಾದದ್ದಲ್ಲ. ಕಲಿಯುಗದಲ್ಲಿ ಯಾವ ಯಜ್ಞ ತಪಸ್ಸು ಆಚರಣೆಗೆ ಯೋಗ್ಯವಾದದ್ದಲ್ಲ. ಅದಕ್ಕೋಸ್ಕರ ಭಾಗವತಮಲ್ಲಿ ಶಿಖಮಣಿ ಹೇಳ್ತಿದ್ರೆ, ಯಜ್ಞ ಸಂಕೀರ್ತನ ಪ್ರಾಯೇ ಯಜಂತಿ ಸುಮೇಧಸ. ಅಂದ್ರೆ ಸಂಕೀರ್ತನ ಯಜ್ಞ ಜಪ ಮಾಡೋದಕ್ಕಿಂತನೂ ಶ್ರೇಷ್ಠ ಸಂಕೀರ್ತನ ಯಜ್ಞ. ಗುಂಪಲ್ಲಿ ಆಡ್ಬೇಕು, ರಸ್ತೆಯಲ್ಲಿ, ಗಲ್ಲಿಗಳಲ್ಲಿ, ಮನೆ ಮುಂದೆ ನಿಂತ್ಕೊಂಡು ಸಂಕೀರ್ತನೆ ಮಾಡ್ಬೇಕು. ಅದು ಒಂದೇ ಕಲಿಯುಗದಲ್ಲಿ ನಾವು ಮಾಡಬೇಕಾಗಿರುವಂತಹ ಅಥರೈಸ್ಡ್. ಯಾವ್ದಾದ್ರು ಯಜ್ಞ ಆಚರಣೆ ಮಾಡಂಗಿಲ್ಲ. ಯಾವ ಯಜ್ಞನೂ ಕೂಡ ಇಲ್ಲಿ ಅಥರೈಸೇಷನ್ ಇಲ್ಲ. ಆ ಯಜ್ಞ ಇಲ್ಲ ಮಾಡಂಗಿಲ್ಲ, ಈ ಯಜ್ಞ ಮಾಡಂಗಿಲ್ಲ. ಯಾವ ಯಜ್ಞನೂ ಕೂಡ ಇಲ್ಲಿ ನಿಮ್ಗೆ ಅಧಿಕೃತವಾಗಿ ಆಚರಣೆ ಮಾಡಕ್ ಆಗೋದಿಲ್ಲ. ಅದರಲ್ಲಿ ನಾವು ಯಶಸ್ಸು ಪಡೆಯೋಕ್ಕಾಗಲ್ಲ. ಕೇವಲ ಸಂಕೀರ್ತನ ಯಜ್ಞ. ಭಗವಂತ ತನ್ನ ನಿತ್ಯ ಸಂಗಾತಿಗಳೊಡನೆ, ತನ್ನ ಸ್ವಾಂಶ ವಿಸ್ತರಣೆಗಳೊಡನೆ ಭೂಮಿಯಲ್ಲಿ ಅವತಾರ ತಾಳಿ ಬರ್ತಾನೆ. ಆದ್ರೆ ಭಗವಂತನಾಗಿ ಬರಲಿಲ್ಲ, ಭಗವಂತನ ಶುದ್ಧ ಭಕ್ತರಾಗಿ ಬಂದು ಇಡೀ ಜಗತ್ತಿಗೆ ಹರಿನಾಮ ಸಂಕೀರ್ತನೆಯನ್ನ ಕೊಟ್ಟೋದು. ಸಂಕೀರ್ತನ ಚಳವಳಿ ಪ್ರಾರಂಭ ಮಾಡಿದ್ದೇ ಬದ್ಧ ಜೀವಿಗಳನ್ನ ಈ ಕಲಿಯುಗದ ಕಪಿ ಮುಷ್ಟಿಯಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಯಾವ್ದಾವ್ದೋ ಕರ್ಮಗಳನ್ನ, ಯಾವ್ದಾವ್ದೋ ಯಜ್ಞಗಳನ್ನ ಆಚರಣೆ ಮಾಡ್ತಾ ಇದೀವಿ, ಮತ್ತೆ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ತಾ ಇದೀವಿ. ಇಷ್ಟು ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಇದನ್ನ ನಾವು ಅಷ್ಟು ಸುಲಭವಾಗಿ ಆಚರಣೆ ಮಾಡಕ್ಕಾಗತ್ತಾ ಕಪಿಮುಷ್ಟಿಯನ್ನು ಕಲಿಯುಗದಲ್ಲಿ? ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಇರುವಾತನು, ಶ್ರದ್ಧೆ ಇರ್ಬೇಕು ಭಗವದ್ಗೀತೆಯಲ್ಲಿ. ಯಾರನ್ನ ಕರ್ಕೊಂಡ್ ಬನ್ನಿ ಭಗವದ್ಗೀತೆ ಹೇಳ್ತೀನಿ, ಬರಲ್ಲ. ಭಗವದ್ಗೀತೆ ಸ್ವಲ್ಪ ಮಟ್ಟಿಗಾದ್ರೂ ಅವನಲ್ಲಿ ಶ್ರದ್ಧೆ ಇದ್ರೆ ಅವನು ಒಬ್ಬ ಭಕ್ತರಿಂದ ಭಗವದ್ಗೀತೆಯನ್ನ ಕಲಿಬೇಕು. ಯಾಕಂದ್ರೆ ಭಗವದ್ಗೀತೆಯನ್ನ ಭಕ್ತರ ಬಾಯಲ್ಲೇ ಕೇಳಬೇಕು. ಒಂದು ಪರಂಪರೆಯಲ್ಲಿರುವಂತಹ ಭಕ್ತರ ಬಾಯಲ್ಲೇ ಕೇಳಬೇಕು. ಗುರು ಪರಂಪರೆಯಲ್ಲಿರುವಂತಹ ಭಕ್ತರು. ಕೃಷ್ಣ ಹೇಳ್ತಾನೆ 4th ಚಾಪ್ಟರ್ ಅಲ್ಲಿ, ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜರ್ಷಯೋ ವಿದುಃ ಸ ಏವಾಯ ಮಯಾ ತೇದ್ಯ ಪುರಾ ಪ್ರೋಕ್ತ ಸನಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ವೇದದುತ್ತಮ. ಸೊ ಭಗವದ್ಗೀತೆ ರಹಸ್ಯ ಯಾರ ಮೂಲಕ ಅರ್ಥ ಆಗುತ್ತೆ ನಮ್ಗೆ? ಶುದ್ಧ ಭಕ್ತರ ಮೂಲಕ. ಹಾಗಾಗಿ ಹರಿನಾಮ ಸಂಕೀರ್ತನೆ ಈ ಯುಗದ ಧರ್ಮ. ಈ ಯುಗ ಧರ್ಮವನ್ನ ನಾವು ಆಚರಣೆ ಮಾಡಿದ್ರೆ ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗೋಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ಭೂತ್ವ ವಾಪಸ್ ಬಂದು ನಾವು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಹೀಗೆ ಇಷ್ಟು ನಾವು ಇನ್ನೊಂದು ಸೆಂಟೆನ್ಸ್ ಇದೆ. ಕೃಷ್ಣ ಪ್ರಜ್ಞೆಯ ಸೊಗಸೇನೆಂದ್ರೆ ಭಕ್ತಿ ಸೇವೆಯಲ್ಲಿ ನಿರತನಾಗುವುದರ ಮೂಲಕ ಒಂದೇ ಸಲಕ್ಕೆ ಮನುಷ್ಯನು ಬೇರೆ ಬೇರೆ ಆಶ್ರಮಗಳ ವಿವಿಧ ವಿಧಿ ಕರ್ಮಗಳನ್ನ ದಾಟಿ ಹೋಗಬಹುದು. ಅದನ್ನೇ ಹೇಳೋದು, ಯಾವ ಕರ್ಮದ ಅಧೀನಕ್ಕೆ ಒಳಪಡುವುದಿಲ್ಲ ಭಕ್ತ. ಶುದ್ಧವಾದ ಭಕ್ತಿ ಸೇವೆ ಆಚರಣೆ ಮಾಡಿದ್ರೆ ಅವನು ಯಾವ ಕರ್ಮನೂ ಮಾಡುವಾಗಿಲ್ಲ. ಅವನಿಗೆ ಕರ್ಮ ಇಲ್ಲ. ಅವನು ಏನ್ ಕರ್ಮ ಮಾಡ್ತಾನೆ ಅವೆಲ್ಲವೂ ಕೂಡ ಭಕ್ತಿ ಸೇವೆ.
ಆದ್ರೆ ಕರ್ಮಿಗಳ ಹಂಗಲ್ಲ. ಕರ್ಮಿ ಒಂದು ಕರ್ಮ ಮಾಡಿ ಅದರ ಫಲ ಪಾಪವನ್ನು ಪುಣ್ಯವನ್ನು ಪಡಿತಾನೆ. ಆದರೆ ಕೃಷ್ಣ ಪ್ರಜ್ಞೆ ಸೊಗಸು ಏನಂದ್ರೆ ಕೇವಲ ಭಕ್ತಿ ಸೇವೆ ಮಾಡೋದ್ರಿಂದನೇ ಅವನು ಕಾಲ ಕರ್ಮ ಗುಣಕ್ಕೆ ಅತೀತನಾಗಿ ಅವನು ಮೀಡಿ ಹೋಗ್ತಾನೆ. ಯಾವ ಕರ್ಮ ಇಲ್ಲ ಅಂದ್ರೆ ಕರ್ಮ ಫಲ ಇಲ್ಲ, ಕರ್ಮ ಫಲ ಇಲ್ಲ ಅಂದ್ರೆ ಅವನು ಅದನ್ನ ಅನುಭವಿಸಕ್ಕೆ ಈ ಭೌತಿಕ ಜಗತ್ತಿಗೆ ಬರುವ ಹಾಗಿಲ್ಲ. ಅದಕ್ಕೆ ಎಲ್ರು ಕೃಷ್ಣ ಪ್ರಜ್ಞೆಯನ್ನ ಸೀರಿಯಸ್ ಆಗಿ ತಗೊಳ್ಳಿ, ಅದನ್ನ ಆಚರಣೆ ಮಾಡಿ. ನಾನು ಹೇಳಿದಾಗಲೇ ಯಾರನ್ನ ಮೆಚ್ಚಕ್ಕೋಸ್ಕರ ನಾವು ಭಕ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣನನ್ನ ಮೆಚ್ಚಿದ್ರೆ ಸಾಕು. ಕೃಷ್ಣ ಒಬ್ಬನ ತೃಪ್ತಿ ಆದ್ರೆ ಎಲ್ರಿಗೂ ತೃಪ್ತಿ ಆಗುತ್ತೆ. ಹಾಗೆ ಅದು ನಮ್ಮೊಳಗೆ ಆ ಭಾವ ಜಾಗೃತಿ ಆಗ್ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ, ಸೀರಿಯಸ್ ಆಗಿ ಭಕ್ತಿ ಮಾಡ್ತಾರ ಅವರು, ಸೀರಿಯಸ್ ಆಗಿ ಭಕ್ತಿ ಮಾಡಕ್ಕೆ ಇನ್ನು ಮೇಲೆ ಹೋಗ್ಬೇಕು. ಯಾರು ಇನ್ನ ಈಗ ತಾನೇ ಕೃಷ್ಣ ಪ್ರಜ್ಞೆಯ ಆರಂಭಿಕ ಹಂತಕ್ಕೆ ಬಂದಿದ್ದಾರೆ ಅವ್ರಿಗೆ ಕೃಷ್ಣ ಏನ್ ಹೇಳ್ತಾನೆ, ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಓ ನಮ್ಗೆ ಇನ್ನು ನಾವು ಯಾವಾಗ ಭಗವದ್ಧಾಮಕ್ಕೆ ಹೋಗ್ತೀವೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಭಯ ಆಗ್ಬಿಡುತ್ತೆ. ನಾವಿನ್ನು ಈಗ 1ನೇ ಕ್ಲಾಸ್ ಅಡ್ಮಿಷನ್ ಆಗಿರ್ತೀವಿ, 10ನೇ ಕ್ಲಾಸ್ ಎಲ್ಲ ಯಾವಾಗ ಓದೋದು ನಾವು, ಡಿಗ್ರಿ ಯಾವಾಗ ಪಾಸ್ ಮಾಡೋದು ನಾವು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಿಮ್ ಕೆಲಸ ಏನು, 1ನೇ ಕ್ಲಾಸ್ ಅಡ್ಮಿಷನ್ ಮಾಡಿದರೆ 1ನೇ ಕ್ಲಾಸ್ ಓದಬೇಕು, ಅಲ್ಲಿ ಏನ್ ಹೇಳ್ಕೊಡ್ತಾರೆ ABCD ಏನೋ ಒಂದು ಹೇಳ್ಕೊಡ್ತಾರೆ, ಕಲಿಬೇಕು. ಆಮೇಲೆ ಹಂಗೆ 5ನೇ ಕ್ಲಾಸಿಗೆ ಬರ್ತೀವಿ, 10ನೇ ಕ್ಲಾಸಿಗೆ ಬರ್ತೀವಿ, ಕ್ರಮವಾಗಿ ಹೋಗ್ಬೇಕು. ಕ್ರಮವಾಗಿ ಹೋಗ್ಬೇಕು. ಒಂದೇ ಸಲ ನಾವು ಜಂಪ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಅಥವಾ ಕೃಷ್ಣ ಪ್ರಜ್ಞೆಯಿಂದ ಆಚೆ ಹೋಗ್ಬಿಡ್ತಾರೆ. ಅದ್ರ ಭಕ್ತಿ ತುಂಬಾ ಸುಲಭ ಸರಳ. ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ಇಲ್ಲದೆ ಏನಾಗುತ್ತೆ, ನಾವು ಅದರಿಂದ ವಿಮುಖರಾಗ್ಬಿಡ್ತೀವಿ, ವಾಪಸ್ ಹೋಗ್ಬಿಡ್ತೀವಿ ನಾವು. ಅದಕ್ಕೆ ಪ್ರಾರಂಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡಿ ಹೇಳಕ್ ಹೋದ್ರೆ ಏನಾಗುತ್ತೆ, ವಾಪಸ್ ಹೋಗ್ತೀವಿ. ಆದ್ರೆ ಕ್ರಮೇಣ ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಶ್ರದ್ಧೆ ಒಂದ್ ಇಟ್ಕೊಂಡ್ರೆ ನಾವು ಅದೇ ಆಸ್ತಿ ನಮ್ಗೆ. ಶ್ರದ್ಧೆ ಆದೋ ಶ್ರದ್ಧಾ ತಥಾ ಸಾಧು ಸಂಘ ತಥಾ ಭಜನ ಕ್ರಿಯಾ, ಹೀಗೆ ತಥಾ ಅನರ್ಥ ನಿವೃತ್ತಿ. ಒಂದೊಂದೇ ಹಂತ ನಾವು ದಾಟ್ಕೊಂಡು ಹೋಗ್ಬೇಕು. ಆಮೇಲೆ ಕೃಷ್ಣ ಪ್ರೇಮ ತಾನಾಗೆ ದೊರಕುತ್ತೆ. ಕೃಷ್ಣ ಅನುಗ್ರಹ ಮಾಡ. ಅದಕ್ಕೋಸ್ಕರ ಭಗವದ್ಗೀತೆ ಪ್ರಚಾರ ಮಾಡಕ್ಕೆ ಯಾಕೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂದ್ರೆ, ಭಗವದ್ಗೀತೆ ಸಾಕ್ಷಾತ್ ಭಗವಂತ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾವಿನಿಸ. ಸ್ವಯಂ ಪದ್ಮನಾಭಸ್ಯ ಯಾವುದು ಪದ್ಮನಾಭಸ್ಯ ಭಗವಂತನ ಕೃಷ್ಣನ ಮುಖ ಪದ್ಮಾದ್ ವಿನಿಸೃತಃ, ಮುಖ ಪದ್ಮದಿಂದ ವಿನಿಸೃತಃ ಹರ್ಕೊಂಬಂದಿದೆ. ವಿನಿಸೃತ ಭಗವಂತನ ಬಾಯಿಂದ ಬಂದಿರುವಂತಹ ಮಾತಿಗೂ ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ. ಭಗವದ್ಗೀತೆ ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಭಗವಂತ. ಯಾಕಂದ್ರೆ ಭಗವಂತನ ನಾಮಕ್ಕೂ ಭಗವಂತನ ಭೇದ ಇಲ್ಲ, ಹಾಗೆ ಭಗವಂತನ ಮಾತಿಗೂ ಭಗವಂತನಿಗೂ ಏನು ಭೇದ ಇಲ್ಲ. ಗೀತಾ ಸುಗೀತಾ ಕರ್ತವ್ಯ ಇವನ್ಯೈ ಶಾಸ್ತ್ರವಿಸ್ತಾರೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾಂಗಿ. ಹೀಗೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡೋಣ. ಇಲ್ಲಿಗೆ ಅಧ್ಯಾಯ 8 ಸಮಾಪ್ತಿ ಆಗುತ್ತೆ. ನಾಳೆಯಿಂದ ನೆಕ್ಸ್ಟ್ ಕ್ಲಾಸ್ ಇಂದ ರಾಜವಿದ್ಯೆ ರಾಜಗುಹ್ಯ. ರಾಜವಿದ್ಯೆ ಅಂದ್ರೆ ಎಲ್ಲಾ ವಿದ್ಯೆಗಳಿಗಿಂತಲೂ ಶ್ರೇಷ್ಠವಾದದ್ದು. ರಾಜಗುಹ್ಯ ಟಾಪ್ ಸೀಕ್ರೆಟ್. ಕೃಷ್ಣ 9th ಚಾಪ್ಟರ್ ಅಲ್ಲಿ ಏನ್ ಸೀಕ್ರೆಟ್ ಹೇಳ್ತಾನೆ, ತುಂಬಾ ರೋಚಕವಾದ ವಿಷಯಗಳು ಹೇಳ್ತಾನೆ ಗೀತೆಯಲ್ಲಿ 9th ಚಾಪ್ಟರ್ ಅಲ್ಲಿ. ಫಸ್ಟ್ ಟೈಮ್ ಓದ್ಬೇಕಾದ್ರೆ ಅಥವಾ ಈಗಲೂ ಆ ಚಾಪ್ಟರ್ಸ್ ಓದ್ಬೇಕಾದ್ರೆ ರೋಮಾಂಚನ ಆಗ್ಬೇಕು. ಯಾವ ಕಾರಣಕ್ಕೂ ಯಾವ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಅದೆಂಥ ಸನ್ನಿವೇಶ ಸಂದರ್ಭ ಬಂದ್ರು ಕೃಷ್ಣ ಒಂದು ಒಳ್ಳೆ ಉಪಕರಣ ಮಾಡಿಕೊಟ್ಟಿದ್ದಾನೆ, ಸ್ಮಾರ್ಟ್ ಫೋನ್, ಝೂಮ್ ಆಪ್. ತಸ್ಮಾತ್ ಸರ್ವೇಶು ಕಾಲೇಶು, ಯಾವ ಟೈಮ್ ಬೇಕಾದ್ರೂ ಕೇಳ್ಬೋದು, ಕಿವಿಗೆ ಇಯರ್ಫೋನ್ ಹಾಕೊಂಡು. ಮಿಸ್ ಮಾಡ್ಕೋಬೇಡಿ. ಓಕೆ, ನಾನು ಸ್ಟಾಪ್ ಮಾಡ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ.